ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಮಸ್ಕಾರ. ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಯಲಿರುವ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಾರಾನಾಥ್ರವರು ಮಾಸ್ತಿಯವರ ಪೌರಾಣಿಕ ಕಥೆಗಳು ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸಭೆಯಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಎಸ್ ಎನ್ ತಾರಾನಾಥ್ರವರ ಸ್ಥೂಲ ಪರಿಚಯ ಹೀಗಿದೆ. ಡಾಕ್ಟರ್ ತಾರಾನಾಥ್ರವರು 1953ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ, ಅಂದರೆ ಪ್ರೈಮರಿಯಿಂದ ಹಿಡಿದು ವಿಶ್ವವಿದ್ಯಾಲಯದ ಪದವಿಯವರೆಗೆ ಮೈಸೂರಿನಲ್ಲೇ ಮಾಡಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ 1974ರಲ್ಲಿ ಕನ್ನಡ MA ಪದವಿಯನ್ನು ಪದಕ ಬಹುಮಾನಗಳ ಸಹಿತ ಮೊದಲ ಸ್ಥಾನದೊಂದಿಗೆ ಪಡೆದರು. ಜಾನಪದ, ಭಾರತೀಯ ಸಾಹಿತ್ಯ, ಶಾಸನಶಾಸ್ತ್ರ ಹಾಗೂ ಜೈನ ಶಾಸ್ತ್ರಗಳಲ್ಲಿ ಡಿಪ್ಲೊಮೊ ಪದವಿಯನ್ನು 1985ರಲ್ಲಿ PhD ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಪಡೆದರು. ಕನ್ನಡ ಅಧ್ಯಯನ ಸಂಸ್ಥೆಯ ಸ್ನಾತಕೋತ್ತರ ಕನ್ನಡ ವಿಭಾಗದಲ್ಲಿ ಸಂಶೋಧನಾ ಸಹಾಯಕರಾಗಿ 1974ರಿಂದ 85ರವರೆಗೆ, ನಂತರ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ 85ರಿಂದ 96ರವರೆಗೆ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರವಾಚಕರಾಗಿ 1996ರಿಂದ 2004ರವರೆಗೂ, ಕನ್ನಡ ಪ್ರಾಧ್ಯಾಪಕರಾಗಿ 4ರಿಂದ 5 ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಅಲ್ಲಿಯೇ ಸಂದರ್ಶಕ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ವ್ಯಾಕರಣ, ಛಂದಸ್ಸು, ಶಾಸನ, ಸಾಹಿತ್ಯ ಚರಿತ್ರೆ, ವಿಮರ್ಶೆ, ತೌಲನಿಕ ಸಾಹಿತ್ಯವೇ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ತಾರಾನಾಥ್ ಅವರು 100 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಛಂದಸ್ಸಿನ ಚರಿತ್ರೆ ಮುಂತಾದ ಪ್ರತಿಷ್ಠಿತ ಯೋಜನೆಗಳಲ್ಲಿ ದುಡಿದಿದ್ದಾರೆ. ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ವಿಚಾರಗೋಷ್ಠಿ, ಸಮ್ಮೇಳನ, ಅಧಿವೇಶನಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಈವರೆಗೂ 20ಕ್ಕೂ ಹೆಚ್ಚು ಪುಸ್ತಕ ಪ್ರಕಟಿಸಿದ್ದಾರೆ. ಗ್ರಂಥಲೋಕ, ಪ್ರಸಾದ, ಪ್ರಬುದ್ಧ ಕರ್ನಾಟಕ ಪತ್ರಿಕೆಗಳ ಸಂಪಾದಕ ವರ್ಗದಲ್ಲಿದ್ದು ಕೆಲಸ ಮಾಡಿದ್ದಾರೆ. ಸಂಶೋಧನಾ ಕ್ಷೇತ್ರದ ಕೊಡುಗೆಗಾಗಿ ಸಡಿಯಾಪು ಕೃಷ್ಣಭಟ್ಟ ಪ್ರಶಸ್ತಿ, ಹಲಸಂಗಿ ಗೆಳೆಯರ ಪ್ರತಿಷ್ಠಾನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಈಗ ಅವರು ಮಾಸ್ತಿಯವರ ಪೌರಾಣಿಕ ಕಥೆಗಳ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ. ಉಪನ್ಯಾಸಕ್ಕೆ ಮೊದಲು ನಮ್ಮ ಸಂಸ್ಥೆಯಿಂದ ಗೌರವ ಸಮರ್ಪಣೆ. ಉಪನ್ಯಾಸ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತೀನಿ. ನಮಸ್ಕಾರ. ಇವತ್ತಿನ
ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದಂತಹ ಮಾಸ್ತಿ ಅಧ್ಯಯನ ಪೀಠದ ನೇತಾರರಾದ ತಾಯಿ ವಸಂತಶ್ರೀ ಅವರಲ್ಲಿ ನಮಸ್ಕಾರ. ಪ್ರಿಯ ಮಿತ್ರರಾದ ಆನಂದ್ ಅವರಲ್ಲಿ ನಮಸ್ಕಾರ. ಹಿರಿಯರು ಮತ್ತು ಸ್ನೇಹಿತರಲ್ಲಿ ನಮಸ್ಕಾರ. ಮಾಸ್ತಿಯವರನ್ನು ನೆನಪಿಸಿಕೊಳ್ಳೋದೇನೆ ಒಂದು ಹೃದಯ ಸ್ಪರ್ಶಿಯಾದಂತಹ ಅನುಭವವನ್ನು ಉಂಟು ಮಾಡುವಂತಹದ್ದು. ಅವರ ಹೆಸರನ್ನಾಗಲಿ ಅವರ ಕೃತಿಗಳನ್ನಾಗಲಿ ಅವರ ಬಗೆಗಿನ ಮಾತುಗಳನ್ನಾಗಲಿ ನೆನೆಸಿಕೊಳ್ಳುವಂತಹದ್ದು ಮನಸ್ಸಿಗೆ ಪ್ರಶಾಂತತೆಯನ್ನು, ಬದುಕಿಗೆ ಭರವಸೆಯನ್ನು ಕೊಡುತ್ತೆ. ಅವರ ಕುಟುಂಬ ವರ್ಗದವರನ್ನು ನೋಡಿದರೆ, ಅವರ ಪುಸ್ತಕಗಳನ್ನು ಓದ್ತಾ ಇದ್ದರೆ, ಅವರ ಬಗ್ಗೆ ಮಾತನಾಡ್ತಾ ಇದ್ದರೆ ನಾವು ಯಾವುದೋ ಒಂದು ದಿವ್ಯವಾದ ಅನುಭವವನ್ನು ಪಡೆದ ಹಾಗೆ ಆಗತ್ತೆ. ಮಾಸ್ತಿಯವರ ಸಾಹಿತ್ಯ ಸಮೃದ್ಧಿಯನ್ನು ಕುರಿತ ಹಾಗೆ ನಾನು ಹೆಚ್ಚು ಹೇಳಬೇಕಾದದ್ದಿಲ್ಲ. ಅವರು ಸಹಸ್ರಾರು ಪುಟಗಳನ್ನು ಬರೆದಿರುವಂತಹ ಕನ್ನಡದ ದೈತ್ಯ ಬರಹಗಾರರು. ಅವರ ಸಾಹಿತ್ಯದ ವೈವಿಧ್ಯ ವಿಸ್ತಾರಗಳು ಬಹಳ ವಿಶಾಲವಾದದ್ದು. ಕವಿತೆಗಳನ್ನು ಬರೆದಿದ್ದಾರೆ, ಮಹಾಕಾವ್ಯವನ್ನು ಬರೆದಿದ್ದಾರೆ, ಕಥನ ಕವನಗಳನ್ನು ಬರೆದಿದ್ದಾರೆ, ಕಾದಂಬರಿಯನ್ನು ಬರೆದಿದ್ದಾರೆ, ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಜೀವನ ಪತ್ರಿಕೆಯನ್ನು ನಡೆಸಿದ್ದಾರೆ, ವಿಚಾರ ಪ್ರಬಂಧಗಳನ್ನು, ಹಾಗೆಯೇ ತಮ್ಮ ಬದುಕಿನಲ್ಲಿ ಉಂಟಾದಂತಹ ವಿವಿಧ ಪ್ರಸಂಗಗಳನ್ನು ದಾಖಲಿಸಿದ್ದಾರೆ. ಅವರ ಕಚೇರಿ ಅಥವಾ ಪ್ರಕಾಶನ ಸಂಸ್ಥೆಯ ಹೆಸರು ಜೀವನ ಕಾರ್ಯಾಲಯ. ಬದುಕನ್ನು ಬಹಳವಾಗಿ ಪ್ರೀತಿಸಿದ, ಆಪ್ಯಾಯಮಾನವಾಗಿ ಆ ಬದುಕನ್ನು ನೋಡಿಕೊಂಡಂತಹ ಮಹಾಪುರುಷರು ಮಾಸ್ತಿ. ಅವರದು ಬೆಳಕಿನ ಬದುಕು. ಅವರ ಸಾಹಿತ್ಯವನ್ನು ಓದ್ತಾ ಇದ್ದರೆ ಅವರ ಹೃದಯದ ಮಾಧುರ್ಯ, ಅವರ ಸಂಸ್ಕೃತಿಯ ಜ್ಯೋತಿ, ವಿವೇಕದ ಬೆಳಕು ಒಮ್ಮೆಲೆಗೆ ನಮಗೆ ಕಾಣುತ್ತೆ. ಮ್ಯಾಥ್ಯೂ ಆರ್ನಾಲ್ಡ್ ಒಂದು ಮಾತನ್ನು ಹೇಳ್ತಾನೆ, ಕಲ್ಚರ್ ಆ್ಯಂಡ್ ಸ್ವೀಟ್ನೆಸ್, ಸಂಸ್ಕೃತಿ ಮತ್ತು ಮಾಧುರ್ಯ ಇದೆಯಲ್ಲ, ಅದು ವ್ಯಕ್ತಿಯಲ್ಲಿ ಮತ್ತು ಸಾಹಿತ್ಯದಲ್ಲಿ ಗೋಚರಿಸಬೇಕು ಅಂತ. ಮಾಸ್ತಿಯವರ ಸಾಹಿತ್ಯವನ್ನು ಓದುವಾಗ ಇಂತಹ ಸಂಸ್ಕೃತಿಯ ಪುಟಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅವರ ಚಿಂತನೆಯ ಬೆಳಕು ನಮ್ಮ ಮನಸ್ಸನ್ನು ಪ್ರವೇಶಿಸುತ್ತೆ. ಅವರ ಬರವಣಿಗೆಯ ಕಾಲವ್ಯಾಪ್ತಿ ಸುಮಾರು 70ರಿಂದ 75 ವರ್ಷ. ಆ 75 ವರ್ಷಗಳಲ್ಲಿ ಅವರು ಮಾಡಿದಂತಹ ಕನ್ನಡದ ಕೆಲಸ ವೈಯಕ್ತಿಕವಾದ ನೆಲೆಯಲ್ಲಿ, ಸಾಂಸ್ಥಿಕವಾದ ನೆಲೆಯಲ್ಲಿ, ಸಾಮೂಹಿಕವಾದ ನೆಲೆಯಲ್ಲಿ
ಅನೇಕ ಬಗೆಯದಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ತಮ್ಮ ಕಾಲದ ಲೇಖಕರಿಗೆ ತಾವು ನೆರವಾಗಬೇಕು ಅನ್ನೋ ನೈತಿಕ ಜವಾಬ್ದಾರಿಯನ್ನು ಅವರು ಹೊಂದಿದ್ದರು. ಕನ್ನಡ ಲೇಖಕ ನಿಧಿ ಅಂತ ಹೇಳಿ ತಮ್ಮ ಜೊತೆಗಾರರ ಜೊತೆಗೆ ಒಂದು ಸಹಾಯಕ ನಿಧಿಯನ್ನು ಸ್ಥಾಪಿಸಿಕೊಂಡು ಕನ್ನಡ ಲೇಖಕರ ಪುಸ್ತಕಗಳನ್ನು ಅದರಲ್ಲಿ ಪ್ರಕಟಿಸಿದರು. ಕುವೆಂಪು ಅವರ ಕೊಳಲಾಗಲಿ, ಗೊರೂರರ ಹಳ್ಳಿಯ ಚಿತ್ರಗಳಾಗಲಿ, ಪುತಿನ ಅವರ ಕವನ ಸಂಕಲನ ಆಗಲಿ, ಬೇಂದ್ರೆಯವರ ಕವನ ಸಂಕಲನ ಆಗಲಿ ಪ್ರಕಟವಾದದ್ದು ಆ ಬಗೆಯಲ್ಲಿ. ಅವರಿಗೆ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ಅಪಾರವಾದಂತಹ ಪ್ರೇಮ ಇತ್ತು. ಅವರೆಲ್ಲೋ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ನಾನು ಕೆಲಸಗಳನ್ನು ಮಾಡ್ತಾ ಇದ್ದ ದಿವಸಗಳಲ್ಲಿ ಅಷ್ಟಾಗಿ ನಮ್ಮ ಜನರಲ್ಲಿ ಕನ್ನಡದ ಬಗ್ಗೆ ಒಲವಾಗಲಿ ಪ್ರೀತಿಯಾಗಲಿ ಕಾಣ್ತಾ ಇರಲಿಲ್ಲ. ಆದರೆ ಅವರನ್ನು ಎಚ್ಚರಿಸುವ ಕೆಲಸವನ್ನು ನಾನು ಮಾಡಿದೆ. ಹೇಗೆ ಮಾಡಿದೆ ಅಂತ ಅಂದರೆ, ಇಸ್ಲಾಂ ಧರ್ಮದ ಒಳಗೆ ಒಬ್ಬ ಮೋಜನ್ ಅಂತ ಹೇಳಿ ಇರ್ತಾನೆ. ಆ ಮೋಜನ್ ಇದಾನಲ್ಲ, ಅವನ ಕೆಲಸ ಏನಪ್ಪ ಅಂತಂದರೆ, ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದಕ್ಕೆ ಆತ ಕೂಗುವಂತಹದ್ದು ಅಥವಾ ದನಿಯನ್ನು ಎತ್ತುವಂತಹದ್ದು. ಜನ ಅದರಿಂದ ಎಚ್ಚರಗೊಳ್ತಾರೋ ಬಿಡ್ತಾರೋ ಅನ್ನೋದರ ಬಗ್ಗೆ ಆತ ವಿಶೇಷವಾದ ಕಾಳಜಿಯನ್ನು ವಹಿಸೋಲ್ಲ. ತನ್ನ ಕರ್ತವ್ಯದ ಭಾಗ ಅಂತ ಹೇಳಿ ಅದನ್ನು ನಿರಂತರವಾಗಿ ಕೈಗೊಳ್ತಾನೆ. ನಾನು ಕೂಡ ಕನ್ನಡದ ಕೆಲಸವನ್ನು ಮಾಡಿದ್ದು ಹಾಗೇನೆ ಅಂತ ಹೇಳಿ ಅಂತಾರೆ. ಮಾಸ್ತಿಯವರು ಕನ್ನಡದ ಮೋಜನ್ ಅಂತ ಹೇಳಿ ನಾವು ಹೇಳ್ಬೋದು. ಕನ್ನಡದ ಬಗ್ಗೆ ಅವರು ನಮ್ಮ ಜನಾಂಗವನ್ನು, ಸಮುದಾಯವನ್ನು, ಜನರನ್ನು ವಿಶೇಷವಾಗಿ ಎಚ್ಚರಿಸಿದಂತಹವರು. ಮಾಸ್ತಿಯವರನ್ನು ನೆನೀತಾ ಇದ್ದ ಹಾಗೇನೆ ನಮಗೆ ಕಂಡು ಮುಂದೆ ಮೊದಲು ಕಾಣಿಸ್ಕೊಳ್ಳುವಂತಹದ್ದು ಅವರ ಸಣ್ಣ ಕಥೆಗಳ ರಾಶಿ. ಮಾಸ್ತಿಯವರನ್ನು ಕನ್ನಡ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ನಮ್ಮ ವಿಮರ್ಶಕರು, ವಿದ್ವಾಂಸರು ಗುರುತಿಸ್ತಾರೆ. ಅವರಿಗಿಂತಲೂ ಹಿಂದೆ ಕನ್ನಡದಲ್ಲಿ ಕಥೆಗಳನ್ನು ಕೆಲವರು ಬರೆದಿದ್ದರು. ಆದರೆ ಆ ಪ್ರಕಾರಕ್ಕೆ ಒಂದು ಸೌಷ್ಠವವನ್ನು, ಮಹತ್ವವನ್ನು, ಪ್ರಾಮುಖ್ಯವನ್ನು ತಮ್ಮ ಬರವಣಿಗೆಯ ಮೂಲಕ ತಂದುಕೊಟ್ಟಿದ್ದು ಮಾಸ್ತಿಯವರು. ಅವರು 70-75 ವರ್ಷಗಳ ತಮ್ಮ ಸುದೀರ್ಘವಾದಂತಹ ಸಾಹಿತ್ಯದ ಪ್ರಯಾಣದ ಒಳಗೆ ಹೆಚ್ಚೇನು ಕಥೆಗಳನ್ನು ಬರೆಯಲಿಲ್ಲ, 100 ಕಥೆಗಳನ್ನು ಬರೆದರು. ಪ್ರಾಯ ಅನೇಕರಿಗೆ ಅನ್ನಿಸ್ಬೋದು, ಒಂದು ವರ್ಷಕ್ಕೆ 10 ಆಗಿದ್ದಿದ್ರೆ 75 ವರ್ಷಕ್ಕೆ ಅಂತಂದರೆ 750 ಕತೆ ಬರೀಬಹುದಾಗಿತ್ತು ಹಾಗೆ ಅಂತ ಹೇಳಿ. ಅವರಿಗೆ ಸಣ್ಣ ಕತೆ ಮೇಲೆ ಒಂದು ಸಿದ್ಧಿ ಇದ್ದರೂ ಕೂಡ, ಅಧಿಕಾರ ಇದ್ದರೂ ಕೂಡ ಅದನ್ನು ಸಂಯಮದಿಂದ ಬಳಸಿದ್ರು ಅನ್ನೋದಕ್ಕೆ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಸಾಹಿತ್ಯದ ಇತರ ಪ್ರಕಾರಗಳ ಹಾಗೇನೆ ಈ ಪ್ರಕಾರವನ್ನು ಕೂಡ ಅವರು ಬಹಳ ಗಂಭೀರವಾಗಿ ಸ್ವೀಕರಿಸಿ, ಅವ್ರದ್ದು 97-98 ಕಥೆಗಳಾಗಿದ್ದಾಗ ಕೊನೆ 2 ಕಥೆಗಳನ್ನು ಬರೆಯೋದಕ್ಕೆ ಅನೇಕ ವರ್ಷಗಳನ್ನು ತಗೊಂಡ್ರಂತೆ. ನಮ್ಮಲ್ಲಿ ಬೇರೆ ಯಾರಾದರೂ ಆಗಿದ್ದಿದ್ರೆ 97-98 ಆಗಿದೆ, ಇನ್ನೊಂದು ವಾರದಲ್ಲಿ 2 ಬರೆದುಬಿಟ್ಟು ನಾನು 100 ಕತೆ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಳ್ತೀವಿ. ಅವರು ಮಾಯಣ್ಣನ ಕನ್ನಡಿಯನ್ನು ಬರೆಯೋದಕ್ಕೆ ಅನೇಕ ವರ್ಷಗಳನ್ನು ತಗೊಂಡ್ರು ಅಂತ ಹೇಳಿ ಬಲ್ಲವರು ಹೇಳ್ತಾರೆ. ಇದು ಮಾಸ್ತಿಯವರ ವಿಸ್ತಾರ. ಮಾಸ್ತಿಯವರ ಬಗೆಗೆ, ಅವರ ಕಥೆಗಳ ಬಗೆಗೆ ಹೇಳುವಾಗ ಒಂದು ಸಂಗತಿ ಅಥವಾ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆ ಒಳಗೆ ನಮ್ಮ ಸಹಪಾಠಿಯಾಗಿದ್ದಂಥವರು ಮಲ್ಲಿಪಟ್ಟಣ ಸತ್ಯನಾರಾಯಣ ಅಂತ ಹೇಳಿ, ಅವರು ಮಾಸ್ತಿಯವರ ಕಥಾ ಸಾಹಿತ್ಯದ ಬಗ್ಗೆ ಕೆಲಸವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮಾಸ್ತಿಯವರ ಒಂದು ಸಂದರ್ಶನವನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಅವರಿಗೆ ಉಂಟಾಯಿತು. ಅವರು ಮಾಸ್ತಿಯವರಿಗೆ ಕಾಗದವನ್ನು ಬರೆದು ಸಂಬಂಧಪಟ್ಟವರಿಂದ ಹೇಳಿಸಿ, ಆನಂತರ
ಅವರ ಭೇಟಿಯನ್ನು ನಿಗದಿಪಡಿಸಿಕೊಂಡು ಹೋದರು. ಆಗ ಮಾಸ್ತಿಯವರು ಅವರನ್ನು ಕೇಳಿದ ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ, ಏನು ವಿಷಯವನ್ನು ನೀವು ಆರಿಸ್ಕೊಂಡಿದ್ದೀರಿ, ಕೆಲಸವನ್ನು ಮಾಡ್ತಾ ಇದ್ದೀರಿ? ಹಾಗೆ ಮಾಸ್ತಿಯವರ ಕಥಾ ಸಾಹಿತ್ಯ. ಅವ್ರು ಕೂಡಲೇ ಕೇಳಿದ್ರಂತೆ, ಮಾಸ್ತಿಯವರು ಸಣ್ಣ ಕತೆ ಬರೆದಿದ್ದಾರೇನಪ್ಪ? ಇವರು ಸ್ವಲ್ಪ ಕಕ್ಕಾಬಿಕ್ಕಿ ಆದರಂತೆ. ಇಲ್ಲ, ಮಾಸ್ತಿಯವರು ಹೀಗೆ ಅಂತ ಹೇಳ್ತಿದ್ದಾರಲ್ಲ ಸರ್, ನೀವು ಇಷ್ಟು ಕತೆ ಬರೆದಿದ್ದೀರಿ, ಇಷ್ಟು ಬರೆದಿದ್ದಾರಲ್ಲ, ಮಾಸ್ತಿಯವರು ಕಥೆಯನ್ನು ಬರೆದಿದ್ದಾರಾ, ಸಣ್ಣ ಕಥೆಗಳನ್ನು ಬರೆದಿದ್ದಾರಾ? ಬರೆದಿದ್ದಾರೆ. ನೋಡಿದ್ದೀರಾ? ನೋಡಿದ್ದೀನಿ. ಅವ್ರ ಸಂಕಲನಗಳನ್ನು ನೋಡಿದ್ದೀರಾ? ನೋಡಿದ್ದೀನಿ. ಏನಂತ ಇದೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಸಣ್ಣ ಕಥೆಗಳು 1, ಸಣ್ಣ ಕಥೆಗಳು 2, ಸಣ್ಣ ಕಥೆಗಳು 4, ಸಣ್ಣ ಕಥೆಗಳು 6. ಮಾಸ್ತಿಯವರು ಒಳಗಡೆ ಹೋದ್ರಂತೆ. ಒಳಗಡೆ ಹೋಗಿ ಅವರ ಪುಸ್ತಕದ ಒಂದು ಕಟ್ಟನ್ನು ತಂದು ತೋರಿಸಿದ್ರಂತೆ. ಏನಪ್ಪ ಇದೆ ಇದು? ಸಣ್ಣ ಕಥೆಗಳು ಅಂತ ಇದೆ. ಅದರ ಕೆಳಗಡೆ ಏನಿದೆಯಪ್ಪ? ಶ್ರೀನಿವಾಸ ಅಂತ ಇದೆ. ಅಲ್ಲಪ್ಪ, ನಾನು ಸಣ್ಣ ಕಥೆಗಳನ್ನು ಬರೆಯುವಾಗ ಶ್ರೀನಿವಾಸ ಅಂತ ಹೇಳಿ ಹೆಸರಿಟ್ಕೊಂಡು ಬರೆದರೆ, ನೀವು ಅದನ್ನು ಮಾಸ್ತಿಯವರ ಕಥಾ ಸಾಹಿತ್ಯ ಅಂತ ಹೇಳಿ ಮಾಡ್ತಿರಲ್ಲ, ನೀವು ಶ್ರೀನಿವಾಸರ ಕಥಾ ಸಾಹಿತ್ಯ ಅಂತ ಕರಿಬೇಡ್ವೆ? ನೀವು ಕರೆದಿರೋ ಅಂತಹದ್ದೇ ತಪ್ಪಲ್ಲಪ್ಪ. ಮಾಸ್ತಿಯವರು ಸಣ್ಣ ಕತೆ ಬರೆದಿಲ್ಲ, ಶ್ರೀನಿವಾಸರ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಈತ ಕಕ್ಕಾಬಿಕ್ಕಿಯಾಗಿ, ಇಲ್ಲ ಸರ್ ಅದು ಹಾಗೆ ಹೀಗೆ ಆಗ ಅವರು ಸ್ಪಷ್ಟವಾಗಿ ಹೇಳಿದ್ರಂತೆ, ನೋಡಪ್ಪ, ನನ್ನ ಸೃಜನಶೀಲ ಬರವಣಿಗೆಗೆಲ್ಲ ನಾನು ಶ್ರೀನಿವಾಸ ಅಂತ ಹೇಳಿ ಇಟ್ಕೊಂಡಿದ್ದೇನೆ. ಸೃಜನೇತರವಾದ ಬರವಣಿಗೆಗಳೇನಿವೆ ಅವಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಇಟ್ಕೊಂಡಿದ್ದೇನೆ. ನೀವು ಶ್ರೀನಿವಾಸರ ಕಥೆಗಳು ಅಂತ ಹೇಳಿ ಇಟ್ಕೊಳ್ಬೇಕು, ಶ್ರೀನಿವಾಸರ ಕಥಾ ಸಾಹಿತ್ಯ ಅಂತ ಹೇಳಿ ಕರಿಬೇಕು. ನೀವು ಲೇಖಕ ಇಟ್ಟಿರೋದನ್ನೇ ಸರಿಯಾಗಿ ಗಮನಿಸದೇ ಇದ್ದಾಗ ಮುಂದೆ ಏನು ಕೆಲಸ ಮಾಡ್ತೀರಿ ಅಂತ ಅಂದರಂತೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಅವರು ಸಂಗತಿಗಳನ್ನು ಗಮನಿಸ್ತಾ ಇದ್ರು, ಬರವಣಿಗೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಅಷ್ಟೆ. ಮಾಸ್ತಿಯವರ ಕಥೆಗಳನ್ನು ಕುರಿತು ಮಾತನಾಡೋಕ್ಕೆ ಮುಂಚಿತವಾಗಿ ಅವರು ಕಥೆಗಳ ಬಗ್ಗೆ ಹೊರಳಿಕೊಂಡಂತಹ ಒಂದು ಸಂದರ್ಭವೇ ನಮಗೆ ಕುತೂಹಲವನ್ನು ಉಂಟು ಮಾಡುತ್ತೆ. ಅವರು FA ಓದ್ತಾ ಇದ್ದಾಗ ಅಂತ ಹೇಳಿ ಕಾಣ್ತದೆ. ಆ FA ಓದ್ತಾ ಇದ್ದಾಗ ಒಂದು ಸಂಕಲನವನ್ನು W.B. ಸ್ಟೆಡ್ ಅಂತ ಹೇಳಿಯೋ ಏನೋ ಆತನ ಒಂದು ಸಂಕಲನವನ್ನು ನೋಡಿದ್ರಂತೆ. ಅದರಲ್ಲಿ ದಿ ಸ್ಟೋರಿ ಆಫ್ ಎ ಡಾಂಕಿ ಅಂತ ಹೇಳಿ ಇತ್ತಂತೆ. ಆ ಕಥೆಯನ್ನು ಓದಿ ಇವರು ಆ ಕಡೆಗೆ ಆಕರ್ಷಿತರಾಗಿ ಆ ಕಥೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರಾಯ ಕಾಲೇಜ್ ಮ್ಯಾಗಝೈನಲ್ಲೋ ಏನೋ ಪ್ರಕಟಿಸಿದರಂತೆ. ಇಂಥ ಕಥೆಗಳು ಕನ್ನಡದಲ್ಲಿ ಇಲ್ಲವಲ್ಲ ಅನ್ನೋ ಭಾವನೆ ಅವರ ಮನಸ್ಸನ್ನು ತುಂಬಿಕೊಂಡಿತ್ತು. ಕಾಲೇಜಿನ ವಾಚನಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ವಾಚನಾಲಯದಲ್ಲಿ ಅನೇಕ ಪತ್ರಿಕೆಗಳನ್ನು, ಅಂದರೆ ಮ್ಯಾಗಝೈನ್ಸ್ ಅಂತ ಏನು ಕರಿತೀವಿ, ಆ ಮ್ಯಾಗಝೈನ್ಸನ್ನು ಅಲ್ಲಿ ಹಬ್ಬಿ ಹರಡಿದ್ದರಂತೆ. ಅಂತಹ ಒಂದು ಮ್ಯಾಗಝೈನನ್ನು ತೆಗೆದು ನೋಡಿದಾಗ ಸ್ಟ್ರ್ಯಾಂಡ್ ಅಂತ ಹೇಳಿ ಒಂದು ಮಾಸಪತ್ರಿಕೆ, ಆ ಮಾಸಪತ್ರಿಕೆಯನ್ನು ತೆಗೆದಾಗ ಅದರಲ್ಲಿ ಅನೇಕ ಕಥೆಗಳು ಕಾಣ್ತಂತೆ. ಅರೆ, ಇಂಥ ಕಥೆಗಳು ಕನ್ನಡದಲ್ಲಿ ಇಲ್ವಲ್ಲ, ಈ ಕನ್ನಡದಕ್ಕೆ ಇಂಥ ಪ್ರಕಾರದ ಕಥೆಗಳು ಬೇಕಲ್ಲ ಅನ್ನೋ ಭಾವ ಅವರ ಮನಸ್ಸಿನಲ್ಲಿ ಉಂಟಾಯ್ತಂತೆ. ಆ ಕೂಡಲೇ ಅಂದ್ಕೊಂಡ್ರಂತೆ, ಇಲ್ಲ, ನಾನು ಈ ಬಗೆಯದಾದ ಕಥೆಗಳನ್ನು ಬರೀಬೇಕು ಅಂತ ಹೇಳಿ ಸಂಕಲ್ಪಿಸಿಕೊಂಡು ಅವರು ತಮ್ಮ ಮೊದಲನೆಯ ಕಥೆಯನ್ನು ಬರೆದರಂತೆ. ಅದೇ ರಂಗನ ಮದುವೆ ಕಥೆ ಇದೆಯಲ್ಲ, ಅದು ಮೊದಲನೆಯ ಕಥೆ. ಹೆಚ್ಚು ಕಡಿಮೆ 1910 ಹೊತ್ತಿಗೆ ಬರೆದಂತಹ ಕಥೆ ಅದು. 1983 ಅಥವಾ 85 ಅಂತ ಹೇಳಿ ಕಾಣ್ತದೆ. ಅವರು ಬರೆದ ಮಾಯಣ್ಣನ ಕನ್ನಡಿ ಇದೆಯಲ್ಲ, ಅದು ಆನಂತರ ಬಂದಂತಹದ್ದು. ಒಂದು 73-74 ವರ್ಷಗಳಲ್ಲಿ 100 ಕಥೆಗಳನ್ನು ಅವರು ಹಾಗೆ ಬರೆದರಂತೆ. ಮಾಸ್ತಿಯವರಿಗೆ ಬೇರೆಯವರ ಈ ಭಾಷೆಯಲ್ಲಿ ಇದ್ದಂತಹ ಸಾಹಿತ್ಯ ಪ್ರಕಾರಗಳು ಯಾವುವು ಕನ್ನಡದಲ್ಲಿ ಇಲ್ಲವೋ ಅವುಗಳನ್ನು ಕನ್ನಡದಲ್ಲಿ ರೂಢಿಸಬೇಕು, ಕನ್ನಡದಲ್ಲಿ ಕಟ್ಟಬೇಕು, ಕನ್ನಡದಲ್ಲಿ ಅವನ್ನು ಊರ್ಜಿತಗೊಳಿಸಬೇಕು ಅನ್ನುವಂತಹ ಅಪೇಕ್ಷೆ, ವಾಂಛೆ ವಿಶೇಷವಾಗಿ ಇದ್ದದ್ದು ಇದರಿಂದ ನಮಗೆ ವ್ಯಕ್ತವಾಗತ್ತೆ. ಮಾಸ್ತಿಯವರ ಸಣ್ಣ ಕಥೆಗಳಿವೆಯಲ್ಲ, ಇವು 100 ಅದು ಒಂದು ಹೆಚ್ಚು ಕಡಿಮೆ
ಒಂದು 10 ಪುಟ 15 ಪುಟ ಅಂತ ಹೇಳಿ ನೀವು ಲೆಕ್ಕ ಹಾಕ್ಕೊಂಡ್ರೆ, ಸುಮಾರು ಒಂದು 10 ಪುಟ ಅಂತ ಲೆಕ್ಕ ಹಾಕಿದ್ರೂ ಕೂಡ 1,000 ಪುಟಗಳ ವ್ಯಾಪ್ತಿಯನ್ನು ಮೀರಿರುವಂತಹ ಒಂದು ದೊಡ್ಡದಾದಂತಹ ಮಂದರ ಶೈಲ ಆ ಕಥೆಗಳ ರಾಶಿ ಅದು. ಆ ಕಥೆಗಳಿವೆಯಲ್ಲ, ಆ ಕಥೆಗಳು ಅನೇಕ ಬಗೆಯದಾದಂತಹ ವಸ್ತು ವೈವಿಧ್ಯವನ್ನು ಹೊಂದಿದೆ. ಅದರಲ್ಲಿ ಸೌದೆ ಒಡೆಯೋನು ಬರ್ತಾನೆ, ಮೊಸರನ್ನು ಮಾರೋಳು ಬರ್ತಾಳೆ, ಟಾಂಗಾ ಹುಸೇನ ಬರ್ತಾನೆ, ಅಥವಾ ಬೇರೆ ಬಗೆಯದಾದಂತಹ ಕೆಲಸಗಳನ್ನು ಮಾಡುವಂತಹವರು ಕಾಣಿಸ್ಕೊಳ್ತಾರೆ. ಅಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಪಂಡಿತನ ಮರಣಶಾಸನದಂತಹ ಕತೆ ಕಾಣುತ್ತೆ. ಶ್ರೀ ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದಂತಹ ಆಚಾರ್ಯರ ಪತ್ನಿಯಂತಹ ಕತೆ ಕಾಣಿಸುತ್ತೆ. ಅಥವಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತಹ ಟಾಂಗಾ ಹುಸೇನನ ಕಥೆ ನಾವು ಅದರಲ್ಲಿ ನೋಡಬಹುದು. ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದಂತಹ ಅನೇಕ ಕಥೆಗಳನ್ನು ಅದರೊಳಗೆ ನಾವು ನೋಡ್ತೇವೆ. ವೈದಿಕ ಹಿನ್ನೆಲೆ ಇರುವಂತಹ ಕಥೆಯನ್ನು ನಾವು ನೋಡ್ತೀವಿ. ದಶರಥ ಬರ್ತಾನೆ, ರಾಮ ಬರ್ತಾನೆ, ಅಥವಾ ಕೃಷ್ಣ ಬರ್ತಾನೆ, ಕುಚೇಲ ಬರ್ತಾನೆ, ವೆಂಕಟಿಗ ಬರ್ತಾನೆ, ಬೈಚೇಗೌಡ ಬರ್ತಾನೆ. ಅತ್ಯಂತ ಸಾಮಾನ್ಯರಿಂದ ಹಿಡಿದು ದೇವತೆಗಳವರೆಗೆ ಅಲ್ಲಿ ಕಾಣಿಸ್ಕೊಳ್ತಾರೆ. ಜನಪದ ಧರ್ಮದಿಂದ ಹಿಡಿದು ದೊಡ್ಡ ದೊಡ್ಡ ಧರ್ಮದ ವಿಚಾರಗಳು ಕೂಡ ಅದರಲ್ಲಿ ಕಾಣಿಸ್ಕೊಳ್ತದೆ. ಇಂತಹ ಒಂದು ವಸ್ತು ವೈವಿಧ್ಯ ಇದೆಯಲ್ಲ, ಈ ವಸ್ತು ವೈವಿಧ್ಯವೇ ನಮ್ಮನ್ನು ದಿಗ್ಭ್ರಮೆಗೊಳಿಸುವ ಹಾಗೆ ಇದೆ. ಆ ಸಾಹಿತ್ಯವನ್ನು ಓದ್ತಾ ಇತ್ತು ಅಂತಂದರೆ ಎಂಥ ಅಪೂರ್ವವಾದ ಸಾಹಿತ್ಯ ಅನ್ನಲ್ಲಪ್ಪ ಇದು ಅನ್ನೋ ಭಾವ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಹಾಗೆ ಆ ಸಾಹಿತ್ಯದ ರಾಶಿ ಅಥವಾ ಆ ಸಣ್ಣ ಕಥೆಗಳ ಆ ಸ್ತರಗಳಿವೆಯಲ್ಲ, ಆ ಸ್ತರಗಳು ಕಣ್ಣು ಮುಂದೆ ಬಿಚ್ಚಿಕೊಳ್ತವೆ. ಮಾಸ್ತಿಯವರ ಸಣ್ಣ ಕಥೆಗಳನ್ನು ಓದುವಾಗ ನಮಗೆ ಅದನ್ನು ಸ್ಥೂಲವಾಗಿ ಗುಂಪುಗಳನ್ನು ಕೂಡ ಮಾಡಬಹುದು. ನಾವು ಸಾಮಾಜಿಕವಾಗಿ ಇರುವಂತಹ ಕಥೆಗಳು, ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕಥೆಗಳು. ಅದು ನಾಳೆ ನರಕ ಚತುರ್ದಶಿ, ಇನ್ನೆರಡು ದಿವಸ ಬಿಡ್ತು ಅಂತಂದರೆ ದೀಪಾವಳಿ, ರಂಗಪ್ಪನ ದೀಪಾವಳಿ ಅಂತಲೇ ಬರೀತಾರೆ ಅವರು. ಅಥವಾ ರಂಗನ ಮದುವೆ ಅಂತ ಬರೀತಾರೆ, ವೆಂಕಟಸ್ವಾಮಿಯ ಪ್ರಣಯ ಅಂತ ಬರೀತಾರೆ, ರಂಗಸ್ವಾಮಿಯ ಅವಿವೇಕ ಅಂತ ಬರೀತಾರೆ, ಉಗ್ರಪ್ಪನ ಉಗಾದಿ ಅಂತ ಹೇಳಿ ಬರೀತಾರೆ. ಕಥೆಗಳಿಗೆ ಹೆಸರುಗಳನ್ನು ಕೊಡೋಕೆ ಮಾಸ್ತಿಯವರು ಕಷ್ಟವೇ ಪಡಲಿಲ್ಲ. ಅವ್ರನ್ನ ಕಥೆಯನ್ನು ಓದ್ತಾ ಇತ್ತು ಅಂದರೆ ಶೀರ್ಷಿಕೆ, ಇಡೀ ಕಥೆ ಇದೆಯಲ್ಲ ಆ ಕಥೆ ನಮಗೆ ಅರಿವಾಗುವ ಹಾಗೆ ಇದೆ. ಅದು ನಮ್ಮ ಸಮಾಜದ ಬದುಕನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ಬಿಚ್ಚಿಕೊಡುತ್ತೆ. ಅದು ಮೊಸರು ಮಾರೋವಳು, ಸೌದೆ ಒಡೆಯುವಂಥವನು, ಅಥವಾ ಎಲ್ಲೋ ಒಂದು ಕಡೆ ಕ್ಲರ್ಕ್ ಆಗಿರೋರು, ಶಾಲೆ ಒಳಗೆ ಮೇಷ್ಟ್ರಾಗಿರೋವಂಥವರು, ಅಂಗಡಿ ಒಳಗೆ ಗುಮಾಸ್ತರಾಗಿರೋವಂಥವರು, ಈ ಥರದವರ ನೂರಾರು ಕಥೆಗಳನ್ನು ಅವರು ಬರೆದಿರುವಂತಹದ್ದನ್ನು ನಾವು ನೋಡ್ತೀವಿ. ಇದೆಲ್ಲ ಒಂದು ಸಾಮಾಜಿಕ ಕಥೆಗಳು ಅಂತ ಹೇಳಿ ಒಂದು ಗುಂಪನ್ನು ನಾವು ಮಾಡಬಹುದು. ಐತಿಹಾಸಿಕವಾದಂತಹ ಕಥೆಗಳು ಕೂಡ ಇವೆ. ಅದರಲ್ಲಿ ಇತಿಹಾಸವನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಬರೆದಿರುವಂತಹ ಕಥೆಗಳು ತುಂಬ ಆಶ್ಚರ್ಯ ಅಂತಂದರೆ, ಮಾಸ್ತಿಯವರ ಆ ಇತಿಹಾಸದ ಓದಿನ ವ್ಯಾಪ್ತಿ ದಿಗ್ಭ್ರಮೆಗೊಳಿಸುತ್ತೆ. ಅವರಿಗೆ ಕರ್ನಾಟಕದ ಚರಿತ್ರೆ ಗೊತ್ತು, ಅವರಿಗೆ ಗ್ರೀಸ್ನ ಚರಿತ್ರೆ ಗೊತ್ತು, ಅವರಿಗೆ ರೋಮ್ನ ಚರಿತ್ರೆ ಗೊತ್ತು, ಅವರಿಗೆ ಇಂಗ್ಲೆಂಡ್ನ ಚರಿತ್ರೆ ಗೊತ್ತು, ಅವರಿಗೆ ಭಾರತದ ಚರಿತ್ರೆ ಗೊತ್ತು. ಈ ಎಲ್ಲ ಚರಿತ್ರೆಗೆ ಸಂಬಂಧಿಸಿದ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಅವರು ಕಥೆಗಳನ್ನು ಬರೆದು ಐತಿಹಾಸಿಕ ಕಥೆಗಳನ್ನು ಬರೆದಿರುವಂತಹದ್ದನ್ನು ಕಾಣ್ತೀವಿ. ಕವಿಗಳ ಬಗ್ಗೆ ಕಥೆಗಳನ್ನು ಬರೆದಿದ್ದಾರೆ ಅವರು. ಕವಿಯ ಬಾಳ ಕೊನೆಯ ದಿನ ಅಂತ ಹೇಳಿ ಒಂದಿದೆ. ಟಾಲ್ಸ್ಟಾಯ್ ಮಹರ್ಷಿಯ ಬೂರ್ಜ ವೃಕ್ಷಗಳು ಅಂತ ಹೇಳಿ ಮತ್ತೊಂದು ಕಥೆ ಇದೆ. ಶೇಕ್ಸ್ಪಿಯರ್ನ ಬಗ್ಗೆ ಆನೆ ಶೇಕ್ಸ್ಪಿಯರ್ ಅಂತ ಹೇಳಿ ಒಂದು ಕಥೆಯನ್ನು ಬರೆದಿದ್ದಾರೆ. ಈ ಕವಿಯ ಅಥವಾ ಸಾಹಿತಿಗಳ ಬಗೆಗೆ ಬಂದಿರುವಂತಹ ಕಥೆಗಳ ಗುಂಪೇನೆ ಇನ್ನೊಂದು ಕಡೆ ಕಾಣಿಸ್ಕೊಳ್ತದೆ. ಹಾಗೇನೆ ಪುರಾಣಕ್ಕೆ ಸಂಬಂಧಿಸಿದ ಹಾಗೆ, ಪುರಾಣದ ಬೇರೆ ಬೇರೆ ಘಟ್ಟಗಳಿಗೆ ಸಂಬಂಧಿಸಿದ ಹಾಗೆ ಕಥೆಗಳನ್ನು ಬರೆದಿರುವಂತಹದ್ದು ಉಂಟು. ಇದನ್ನು ಪೌರಾಣಿಕ ಕಥೆಗಳು ಅಂತ ಹೇಳಿ ಒಂದು ಗುಂಪನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅವರ ಹೇಮಕೂಟದಿಂದ ಬಂದ ಮೇಲೆ ಆಗಲಿ, ಗೌತಮಿ ಹೇಳಿದ ಕಥೆ ಆಗಲಿ, ಮಂತ್ರೋದಯ ಆಗಲಿ, ಕುಚೇಲನ ಭಾಗ್ಯ ಆಗಲಿ, ಕುಚೇಲನ ಮರಿಮಗ ಆಗಲಿ, ಶ್ರೀಕೃಷ್ಣನ ಅಂತಿಮ ಸಂದರ್ಶನ ಆಗಲಿ, ಇರುವೆಗಳ ಲೋಕ ಆಗಲಿ, ಈ ಗುಂಪಿಗೆ ಸೇರುವಂತಹ ಕಥೆಗಳು ಅವು. ಮಾಸ್ತಿಯವರ ಜೀವನ ಶ್ರದ್ಧೆ ಉಂಟಾಗಿದ್ದೇನೆ
ರಾಮಾಯಣ ಮಹಾಭಾರತಗಳ ಓದುವಿಕೆಯಿಂದ. ಅವರು ರಾಮಾಯಣ ಪಾರಾಯಣವನ್ನು ಇಟ್ಕೊಂಡಿದ್ದರು. ರಾಮಾಯಣದ ಪಂಕ್ತಿ ಪಂಕ್ತಿಗಳು, ಪದ ಪದಗಳು ಅವರಿಗೆ ವಾಚೋವಿಧೇಯವಾಗಿತ್ತು. ರಾಮಾಯಣವನ್ನು ಕುರಿತ ಹಾಗೆ ಅಪಾರವಾದ ಗೌರವ ಇತ್ತು. ಗೌರವ ಇದ್ದಿದ್ದು ಮಾತ್ರ ಅಲ್ಲ, ರಾಮಾಯಣವನ್ನು ಅವರು ವಾಸ್ತವದ ನೆಲೆಗಟ್ಟಿನ ಒಳಗೆ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದರು. ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಅಂತ ಹೇಳಿ ಒಂದು ಸಣ್ಣ ಪುಸ್ತಕವನ್ನು ಅವರು ಪ್ರಕಟಿಸಿ, ಸಾಮಾನ್ಯ ಜನರು ಆ ರಾಮಾಯಣದ ಕಥೆಯನ್ನು, ಸಾರವನ್ನು ಅರಿತುಕೊಳ್ಳೋ ಹಾಗೆ ಆ ಕೃತಿಯನ್ನು ರಚಿಸಿರುವಂತಹದ್ದನ್ನು ನೋಡ್ತೀವಿ. ಎಷ್ಟು ವರ್ಷಗಳ ಕಾಲ ಅವರು ರಾಮಾಯಣವನ್ನು ಓದಿದ್ರು ಅಂತಂದರೆ, ಅವರಿಗೆ ಆ ರಾಮಾಯಣವನ್ನು ಕುರಿತ ಹಾಗೆ ಒಂದು ಕೃತಿಯನ್ನು ಬರೀಬೇಕು ಅಂತ ಅನಿಸಿ ಆದಿಕವಿ ವಾಲ್ಮೀಕಿ ಎನ್ನುವಂತಹ ಒಂದು ಸಮೀಕ್ಷಾ ಗ್ರಂಥವನ್ನು, ವಿಮರ್ಶನ ಗ್ರಂಥವನ್ನು ಅವರು ಪ್ರಕಟಿಸಿದರು. ಮಹಾಭಾರತವನ್ನು ಕೂಡ ಅವರು ತುಂಬ ಚೆನ್ನಾಗಿ ಅರಿತಿದ್ದಂಥವರು. ಮಹಾಭಾರತವನ್ನು ಅರಿತಿದ್ದರಿಂದ, ವ್ಯಾಸನ ಬಗ್ಗೆ ಅಪಾರವಾದ ಗೌರವ ಇದ್ದಿದ್ದರಿಂದ, ವ್ಯಾಸನ ಕೃತಿಗಳ ಒಳ ನೋಟಗಳು, ಸೂಕ್ಷ್ಮಗಳು ಅವರಿಗೆ ತಿಳಿದಿದ್ದರಿಂದ ಆ ವ್ಯಾಸನ ಕೃತಿಯನ್ನು ಕುರಿತ ಹಾಗೆ ಭಾರತ ತೀರ್ಥ ಅಂತ ಹೇಳಿ ಒಂದು ಕೃತಿಯನ್ನು ಪ್ರಕಟಿಸಿದ್ರು ಅವರು. ರಾಮಾಯಣ ಮಹಾಭಾರತಗಳು ಮಾಸ್ತಿಯವರ ಜೀವನದ ಉಸಿರಾಗಿತ್ತು. ಇದರ ಜೊತೆಗೆ ಭಾಗವತ ಕೂಡ ಸೇರಿಕೊಂಡಿತ್ತು. ಭಾಗವತವನ್ನು ಅವರು ಬೇರೆ ಬೇರೆ ಮಜಲುಗಳಲ್ಲಿ ಅರ್ಥೈಸಿಕೊಂಡಿದ್ದು ಕೂಡ ನಮಗೆ ಗೋಚರ ಆಗತ್ತೆ. ಹಾಗೆಯೇ ಅವರು ಕೃಷ್ಣನ ಬಗ್ಗೆ, ಕೃಷ್ಣನ ನಡವಳಿಕೆಯ ಬಗ್ಗೆ, ಅವನ ದೈವತ್ವದ ಬಗ್ಗೆ, ಅವನ ಅಧಿಕಾರದ ಬಗ್ಗೆ, ಅವನ ಪವಾಡಗಳ ಬಗ್ಗೆ ತಮ್ಮದೇ ಆದಂತಹ ನಿಲುವುಗಳನ್ನು, ನೆಲೆಗಳನ್ನು ಹೊಂದಿದ್ರು ಅವರು. ಹಾಗಾಗಿಯೇನೆ ಅವರು ಲೀಲಾಶುಕನ ಕೃಷ್ಣ ಕರ್ಣಾಮೃತ ಅನ್ನೋ ಕೃತಿ ಏನಿದೆ, ಆ ಕೃತಿಯನ್ನು ಕನ್ನಡಕ್ಕೆ ತಂದಿದ್ದನ್ನು ಕೂಡ ನಾವು ಕಾಣ್ತೇವೆ. ಮಾಸ್ತಿಯವರ ಈ ಪೌರಾಣಿಕವಾದಂತಹ ವಿದ್ವತ್ತಾಗಲಿ, ಜ್ಞಾನ ಆಗಲಿ, ಅದು ಅವರ ಕಥೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹದ್ದಲ್ಲ, ಅವರ ಬೇರೆ ಪ್ರಕಾರಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ತುಂಬ ಸೊಗಸಾದಂತಹ ಪ್ರಸಂಗಗಳನ್ನು ಎತ್ತುಕೊಂಡು ಅವರು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಆರಂಭ ಕಾಲದ ಅವರ ನಾಟಕಗಳೇನಿವೆ, ಶಾಂತ ಇರಬಹುದು, ಉಷಾ ಇರಬಹುದು, ಸಾವಿತ್ರಿ ಇರಬಹುದು, ಇದೆಲ್ಲ ಪುರಾಣ ಪ್ರಪಂಚದಿಂದ ಆಯ್ದಂತಹ ವಸ್ತುವನ್ನು, ಸಾಮಗ್ರಿಯನ್ನು ಅವಲಂಬಿಸಿದಂತಹವು. ಆ ನಾಟಕಗಳನ್ನು ಓದ್ತಾ ಇತ್ತು ಅಂತಂದರೆ ಆ ಪುರಾಣ ಪ್ರಪಂಚಕ್ಕೆ ಸಂಬಂಧಿಸಿದಂತಹ ಪಾತ್ರಗಳು, ಆ ವೃತ್ತಾಂತಗಳು ನಮ್ಮ ಕಣ್ಣು ಮುಂದೆ ಬಿಚ್ಚಿಕೊಳ್ತಾ ಹೋಗ್ತದೆ. ಅಷ್ಟಾಗಿ ಯಾರೂ ಗಮನಿಸಿದಂತಹ ಈ ಉಷಾ ಅನಿರುದ್ಧರ ಪ್ರಣಯ ವೃತ್ತಾಂತವನ್ನು ಉಷಾ ನಾಟಕದಲ್ಲಿ ತಂತು ಅಂತಂದರೆ, ಋಷ್ಯಶೃಂಗನಿಗೆ ಸಂಬಂಧಿಸಿದಂತಹ ಕಥೆಯನ್ನು ಶಾಂತಾದಲ್ಲಿ ಅವರು ತರ್ತಾರೆ. ಆದ್ದರಿಂದ ನಮ್ಮಲ್ಲಿ ಅಲಕ್ಷಿತವಾದಂತಹ, ಅಷ್ಟಾಗಿ ಜನರ ಗಮನಕ್ಕೆ ಬೀಳದೇ ಇರುವಂತಹ ಪ್ರಸಂಗಗಳನ್ನು ಇಟ್ಟುಕೊಂಡು ಅವರು ಈ ಪೌರಾಣಿಕ ನಾಟಕಗಳನ್ನು ಒಂದು ಕಾಲದಲ್ಲಿ ರಚಿಸಿದರು. ಹಾಗೆ ರಚಿಸಿದಂತಹ ನಾಟಕಗಳು ಆ ಕಾಲಕ್ಕೆ ಎಷ್ಟೋ ಪ್ರಸಿದ್ಧಿಯನ್ನು ಪಡ್ಕೊಂಡು ಅವುಗಳನ್ನು ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು, ಆಡುವ ಪ್ರಯತ್ನ ಮಾಡಿದಂತಹ ತಂಡಗಳು ಕೂಡ ಇದ್ದುವು ಅನ್ನುವಂತಹದ್ದು ಬೇರೆ ಕಡೆ ದಾಖಲಾಗಿರುವಂತಹದ್ದು ಉಂಟು. ಅವರ ನವರಾತ್ರಿಯನ್ನು ಓದ್ತಾ ಇದ್ದರೆ ಆ ನವರಾತ್ರಿಯಲ್ಲಿ ಕೂಡ ಇಂತಹ ಪುರಾಣ ಪ್ರಪಂಚದ ಈ ವೃತ್ತಾಂತಗಳನ್ನು ಕಥನ ರೂಪದಲ್ಲಿ ತಂದಿದ್ದಾರೆ. ನಾಮದ ಮಹಿಮೆ ಅನ್ನುವಂತಹ ಒಂದು ಬರವಣಿಗೆ ಏನಿದೆ, ಕಥನ ಕವನ ಏನಿದೆ, ಆ ಕಥನ ಕವನ ರಾಮನನ್ನು ಕುರಿತ ಹಾಗೆ, ರಾಮನಿಗೆ ಸಂಬಂಧಿಸಿದಂತಹ ಅವನ ನಾಮದ ಮಹಿಮೆಯನ್ನು ಕುರಿತ ಹಾಗೆ ಬರೆದಿರುವಂತಹ ಒಂದು ಸೊಗಸಾದಂತಹ ಕವನ. ಅದನ್ನು ಓದ್ತಾ ಇತ್ತು ಅಂತಂದರೆ ಮಾಸ್ತಿಯವರಿಗೆ ನೀನ್ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ ಅನ್ನುವಂತಹ ಒಂದು ಕೀರ್ತನೆಯ ಪಲ್ಲವಿ ಇದೆಯಲ್ಲ, ಆ ಪಲ್ಲವಿ ನೆನಪಿಗೆ ಬರುವ ಹಾಗೆ ಆ ರಾಮನ ನಾಮದ ಮಹಿಮೆಯನ್ನು ಕುರಿತ ಹಾಗೆ ಕಥೆಯನ್ನು ಅವರು ಆ ಕಥನ ಕವನವನ್ನು ರಚಿಸ್ತಾರೆ. ಆ ಕಥನ ಕವನ ಬಂದಿರುವಂತಹ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆಯುವಾಗ ಅವರು ಹೇಳ್ತಾರೆ, ಇದೆಲ್ಲವೂ ಕೂಡ ಪದ್ಯ ಕಥೆಗಳು ಅಂತ ಹೇಳಿ. ಅವರ ಶ್ರೀರಾಮ ಪಟ್ಟಾಭಿಷೇಕ ಮಹಾಕಾವ್ಯ. ಆ ಮಹಾಕಾವ್ಯದಲ್ಲಿಯೂ ಕೂಡ ಅವರು ತರ್ತಾ ಇರುವಂತಹದ್ದು ಈ ರಾಮಾಯಣದ ವೃತ್ತಾಂತವನ್ನೇ, ವಾಸ್ತವದ ನೆಲೆಗಟ್ಟಿನಲ್ಲಿ ಅದು ಹೇಗೆ ಜರುಗಿತು ಅನ್ನುವಂತಹದ್ದನ್ನು ರೂಪಿಸುವಂತಹದ್ದು. ಹೀಗಾಗಿ ಪೌರಾಣಿಕವಾದಂತಹ ಪ್ರಪಂಚ ಇದೆಯಲ್ಲ, ಆ ಪುರಾಣ ಲೋಕದ ಪಾತ್ರಗಳಿವೆಯಲ್ಲ, ಪುರಾಣ ಲೋಕದ ವಸ್ತು ಘಟನೆ ಸಂಗತಿಗಳಿವೆಯಲ್ಲ, ಅವು ಮಾಸ್ತಿಯವರ ಬದುಕಿನ ಭಾಗವಾಗಿ ನಿಂತಂತಹದ್ದನ್ನು ನಾವು ಕಾಣ್ತೇವೆ. ಅದು ಅವರ ಕಥೆಗಳಲ್ಲಿ ಕೂಡ ಕಾಣಿಸ್ಕೊಂಡಿರುವಂತಹದ್ದು ಆಶ್ಚರ್ಯಕರವಾದಂತಹ ಸಂಗತಿ ಅಂತ ಹೇಳಿ ನನಗೆ ಅನಿಸೋಲ್ಲ, ಸಹಜವಾದಂತಹ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಾಸ್ತಿಯವರು ರಾಮಾಯಣವನ್ನು ಕುರಿತ ಹಾಗೆ ಇರುವೆಗಳ ಲೋಕ ಅಂತ ಹೇಳಿ ಒಂದು ಕಥೆಯನ್ನು ಬರೀತಾರೆ.
ಮಹಾಭಾರತದ ಶಕುಂತಲೆಯ ಉಪಾಖ್ಯಾನವನ್ನು ಕುರಿತ ಹಾಗೆ, ಗೌತಮಿ ಹೇಳಿದ ಕತೆ ಅಂತ ಹೇಳಿ, ಹೇಮಕೂಟದಿಂದ ಬಂದ ಮೇಲೆ ಅಂತ ಹೇಳಿ 2 ಕಥೆಗಳನ್ನು ಬರೀತಾರೆ. ಭಾಗವತಕ್ಕೆ ಸಂಬಂಧಿಸಿದ ಹಾಗೆ 3 ಕಥೆಗಳನ್ನು ಬರೀತಾರೆ. ಆ 3 ಕಥೆಗಳಲ್ಲಿ 2 ವಿಶೇಷವಾಗಿ ಕುಚೇಲನ ಭಾಗ್ಯ ಅಂತ, ಕುಚೇಲನ ಮರಿಮಗ ಅಂತ ಹೇಳಿ ಭಾಗವತದ ವೃತ್ತಾಂತವನ್ನು ಇಟ್ಕೊಂಡಿರೋದು. ಕೊನೆಯದು ಶ್ರೀಕೃಷ್ಣ ನಿರ್ಯಾಣ. ಆ ನಿರ್ಯಾಣದ ಕೆಲ ಭಾಗಗಳು ಮಹಾಭಾರತದಲ್ಲಿ ಬರುತ್ತೆ, ಇನ್ನು ಕೆಲವು ಭಾಗಗಳೇನಿವೆ ಆ ಭಾಗಗಳು ಭಾಗವತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ಈ ಎಲ್ಲವನ್ನು ಒಳಗೊಂಡ ಹಾಗೆ ಅವರು ತಮ್ಮ ಕಥನೆಗಳನ್ನು ರಚಿಸಿರುವಂತಹದ್ದನ್ನು ಕಾಣ್ತೀವಿ. ಇದರ ಜೊತೆಗೇನೆ ಈಶಾವಾಸ್ಯೋಪನಿಷತ್ತು, ಆ ಈಶಾವಾಸ್ಯೋಪನಿಷತ್ತಿಗೆ ಸಂಬಂಧಿಸಿದಂತಹ ಮಹರ್ಷಿ ವಾಮದೇವ, ಆ ವಾಮದೇವನ ನಿತ್ಯಚರ್ಯೆಯನ್ನು ಕುರಿತ ಹಾಗೆ ಮಂತ್ರೋದಯ ಅನ್ನುವಂತಹ ಒಂದು ಕಥೆಯನ್ನು ಕೂಡ ಬರೆದಿರೋದು ಕಾಣ್ತೇವೆ. ಅಂದರೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಾಗವತ, ಈ ವಿವಿಧ ಕೃತಿಗಳು ಅಥವಾ ವಿವಿಧ ಸಾಹಿತ್ಯ ಸಾಮಗ್ರಿಗಳೇನಿವೆ ಆ ಸಾಮಗ್ರಿಗಳನ್ನು ಅವಲಂಬಿಸಿ ಮಾಸ್ತಿಯವರು ಈ ಕಥೆಗಳನ್ನು ರಚಿಸಿರುವಂತಹದ್ದು ಗೋಚರ ಆಗುತ್ತೆ. ಮಾಸ್ತಿಯವರ ರಾಮಾಯಣದ ವಿಚಾರಗಳನ್ನು ಕುರಿತ ಹಾಗೆ ಅನೇಕ ಸಂಗತಿಗಳನ್ನು ಹೇಳ್ಬೋದು. ಆದರೆ ಅವರು ಕಥಾ ಪ್ರಪಂಚದಲ್ಲಿ ಬಳಸಿರುವಂತಹ ಆ ಇರುವೆಗಳ ಲೋಕ ಅನ್ನೋದಿದೆಯಲ್ಲ, ತುಂಬ ಕುತೂಹಲವನ್ನು ಉಂಟು ಮಾಡುವಂತಹ ಒಂದು ಕಥನ ಭಾಗ ಅದು. ಕತೆ ತುಂಬ ದೊಡ್ಡದೇನಲ್ಲ, ಬಹಳ ಚಿಕ್ಕ ಕತೆ. ಆದರೆ ಆ ಚಿಕ್ಕ ಕತೆ ಇಡಿಯಾಗಿ ಮುಂದೆ ಜರುಗುವಂತಹ ರಾಮಾಯಣದ ಘಟನೆಗಳಿವೆಯಲ್ಲ, ಕೌಟುಂಬಿಕ ವಿಘಟನೆಗಳಿವೆಯಲ್ಲ, ಆ ವಿಘಟನೆಗಳನ್ನು ಕುರಿತಂತಹ ಒಂದು ದಿಕ್ಸೂಚಿಯಾದ ಕಥೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ರಾಮಾಯಣದ ಅಯೋಧ್ಯಾಕಾಂಡದ ಒಳಗೆ ಒಂದು ಸರ್ಗದಲ್ಲಿ ಪ್ರಾಸ್ತಾವಿಕವಾಗಿ ಬರುವಂತಹ ಒಂದು ವೃತ್ತಾಂತವನ್ನು ಅವರು ಗಮನಕ್ಕೆ ತಗೊಂಡು ಅದಕ್ಕೆ ತಮ್ಮ ಕಲ್ಪನೆಯನ್ನು ಬೆರೆಸಿ ಒಂದು ಹೊಸದಾದಂತಹ ಪ್ರಪಂಚಕ್ಕೆ ಬರುವಂತಹ ಇರುವೆಗಳ ಲೋಕ ಅನ್ನೋ ಕಥೆಯನ್ನು ಕಟ್ಟಿಕೊಡ್ತಾರೆ. ಕಥೆಯನ್ನು ಶೀರ್ಷಿಕೆಯನ್ನು ನೋಡಿದ್ರೆ ಇದು ರಾಮಾಯಣದ್ದು ಅಂತ ಹೇಳಿ ಅನಿಸೋದೇ ಇಲ್ಲ ನಮಗೆ. ಆದರೆ ಕಥೆಯ ಒಳಗೆ ಹೊರಟಾಗ ಮಾಸ್ತಿಯವರು ಹೇಗೆ ರಾಮಾಯಣವನ್ನು ಗ್ರಹಿಸಿದರು ಅಥವಾ ಈ ವೃತ್ತಾಂತವನ್ನು ಹೇಗೆ ರೂಪಿಸಿದ್ರು ಅಂತ ಹೇಳಿ ಆಶ್ಚರ್ಯವನ್ನು ಉಂಟು ಮಾಡುವ ಹಾಗೆ ಆ ಕಥೆಯನ್ನು ಅವರು ಕಟ್ಟಿಕೊಡ್ತಾರೆ. ಅವರು ಇರುವೆಗಳ ಲೋಕ ಮುಂದೆ ಎಲ್ಲೋ ಬರುವಂತಹದ್ದು, ಆದರೆ ಅದು ಆರಂಭ ಆಗುವಂತಹದ್ದು ಹೇಗೆ ಅಂತಂದರೆ, ದಶರಥ ಮತ್ತು ಅಶ್ವಪತಿ ಅಂದರೆ ಕೇಕೆಯ ರಾಜ, ಕೈಕೆಯ ತಂದೆ, ಅವರಿಬ್ಬರ ನಡುವಣ ಒಂದು ಸಂವಾದದಿಂದ ಈ ಕಥನ ಭಾಗ ಆರಂಭ ಆಗುತ್ತೆ. ದಶರಥ ಹೋಗಿ ಅಶ್ವಪತಿಯನ್ನ ನಿನ್ನ ಮಗಳನ್ನು ನನಗೆ ಕೊಡು ಅಂತ ಹೇಳಿ ಕೇಳುವಂತಹ ವೃತ್ತಾಂತ ಅದು. ರಾಮಾಯಣದಲ್ಲಿ ಈ ವೃತ್ತಾಂತ ಬೇರೆ ರೀತಿಯಲ್ಲಿ ಬರುತ್ತೆ. ಆದರೆ ಮಾಸ್ತಿಯವರ ಕಥೆಯಲ್ಲಿ ಕೌಸಲ್ಯೆಯಲ್ಲೂ ಮಕ್ಕಳಾಗದೇ ಇದ್ದಾಗ, ಸುಮಿತ್ರೆಯಲ್ಲೂ ಮಕ್ಕಳಾಗದೇ ಇದ್ದಾಗ ದಶರಥ ಹೋಗಿ ಕೈಕೆಯ ತಂದೆಯಾದಂತಹ ಅಶ್ವಪತಿಯನ್ನ ನಿನ್ನ ಮಗಳನ್ನು ನನಗೆ ಕೊಡು ಹಾಗೆ ಅಂತ ಹೇಳಿ ಕೇಳ್ತಾನೆ. ಕೇಳಿದಾಗ ಅಶ್ವಪತಿ ಅನ್ನುವಂತಹದ್ದೇನಪ್ಪ ಅಂದರೆ, ಆಯಿತು ಮಗಳನ್ನು ಕೊಡೋಣ, ರಾಜನಾದವನಿಗೆ ಮುಪ್ಪಿಲ್ಲ ನಿಜ, ಮಗಳನ್ನು ಕೊಡುವಂತಹದರಲ್ಲಿ ತಪ್ಪಿಲ್ಲ, ಅದು ಸರಿ. ಆದರೆ ಈ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನೇ ಚಕ್ರವರ್ತಿ ಆಗ್ತಾನೆ ತಾನೇ ಅಂತ ಕೇಳ್ತಾನೆ. ಈ ಮಾತಿದೆಯಲ್ಲ ದಶರಥನನ್ನ ಒಂದು ಸ್ವಲ್ಪ ಕಸಿವಿಸಿಗೊಳಿಸುತ್ತೆ. ಕಸಿವಿಸಿಗೊಳಿಸಿದಾಗ ಆತ ಹೇಳ್ತಾನೆ, ಹಿರಿಯ ರಾಣಿಯಲ್ಲಿ ಮಗ ಇಲ್ಲ, ಎರಡನೆಯ ರಾಣಿಯಲ್ಲಿ ಮಗ ಇಲ್ಲ, ಮೂರನೆಯ ರಾಣಿ ಕೈಕೇಯಿ ಆದಾಗ ಆಕೆಯ ಹೊಟ್ಟೆಯಲ್ಲಿ ಹುಟ್ಟುವಂಥವನೇ ಚಕ್ರವರ್ತಿ ಆಗ್ಬೇಕು ತಾನೆ, ಬೇರೆ ಯಾರಾಗ್ತಾರೆ? ಎಷ್ಟು ಎಚ್ಚರಿಕೆಯ ಮಾತುಗಳನ್ನು ಆತ ಹೇಳ್ತಾನೆ ಅಂದರೆ, ಈ ಕೈಕೇಯಿಯ ಮಗನಿಗೆ ಚಕ್ರವರ್ತಿ ಪಟ್ಟವನ್ನು ಕೊಡ್ತೀನಿ ಅಂತ ವಾಗ್ದಾನವನ್ನೇನೂ ಆತ ಮಾಡ್ತಾ ಇಲ್ಲ. ಆದರೆ ಹೇಳ್ತಾ ಇರೋದು, ಹಿರಿಯ ರಾಣಿಗೆ ಇಲ್ಲ, ಎರಡನೇ ರಾಣಿಗೆ ಇಲ್ಲ, ಮೂರನೇ ರಾಣಿಯಲ್ಲಿ ಹುಟ್ಟೋ ಮಗನೇ ನಿಜವಾಗಿಯೂ ಕೂಡ ಚಕ್ರವರ್ತಿ ಆಗಬೇಕೆ ವಿನಃ ಬೇರೆ ಯಾರೂ ಕೂಡ ಆಗಬೇಕಾದ ಸಾಧ್ಯತೆಗಳಾಗಲಿ ಅವಕಾಶಗಳಾಗಲಿ ಇಲ್ಲ. ಹಾಗೆ ಮದುವೆ ಆಗತ್ತೆ. ಮದುವೆ ಆದಮೇಲೆ ಅವತ್ತಿನ ಸಂಜೆ ದಶರಥ ಮತ್ತು ಅವನ ಮಾವ ಅಶ್ವಪತಿ ಇಬ್ಬರೂ ಕೂಡ ಉದ್ಯಾನವನದ ಒಳಗೆ ಕುಳಿತು ಮಾತನ್ನು ಆಡ್ತಾ ಇರ್ತಾರೆ. ಮಾತಾಡುವಾಗ ಆ ಜೊತೆಗೆ ಮಹರ್ಷಿ ಜಾಬಾಲಿಗಳು, ವಸಿಷ್ಠರು, ಮಂತ್ರಿ ಸುಮಂತ್ರ ಎಲ್ಲರೂ ಕೂಡ ನೆರೆದಿರ್ತಾರೆ. ನೆರೆದಾಗ ಜಾಬಾಲಿ ಮಹರ್ಷಿ ಕೇಳ್ತಾನೆ ಅಶ್ವಪತಿಯನ್ನ,
ರಾಜ, ನಿನಗೆ ಒಂದು ಅಪೂರ್ವವಾದ ವಿದ್ಯೆ ಸಿದ್ಧಿಸಿತ್ತು ಅಂತ ಹೇಳಿ ನಾನು ಕೇಳಿದ್ದೆ, ಇದು ನಿಜವೇ? ಏನಾ ವಿದ್ಯೆ ಅಂತ ಹೇಳಿ ಕೇಳ್ತಾನೆ ಅಶ್ವಪತಿ. ತಿರ್ಯಕ್ ಜಂತುಗಳೇನಿವೆ ಅವುಗಳು ಮಾತನಾಡುವಂತಹದ್ದನ್ನು ತಿಳಿದುಕೊಳ್ಳುವ ಶಕ್ತಿ ನಿನಗೆ ಬಂದಿದೆ ಅಂತ ಹೇಳಿ ಜನ ಹೇಳ್ತಾರೆ, ಇದು ನಿಜವೇ? ಹೌದು, ನಿಜ. ಈ ನಮ್ಮ ಜೊತೆ ಇರುವಂತಹ ಜೀವಜಾಲ ಅವುಗಳು ಏನೇನು ಮಾತನ್ನು ಆಡ್ತವೋ ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಶಕ್ತಿ ನನಗೆ ದೈವಕೃಪೆಯಿಂದ ಪ್ರಾಪ್ತವಾಗಿದೆ. ಕೂಡಲೇ ವಸಿಷ್ಠ ಹೇಳ್ತಾನೆ, ಈ ಮಾತನ್ನು ಹೆಚ್ಚಾಗಿ ಬೆಳೆಸಬೇಡಿ ಜಾಬಾಲಿ ಮಹರ್ಷಿ. ಈ ವಿಷಯವನ್ನು ಏನಾದರೂ ಕೂಡ ಕೇಳ್ತು ಅಂತಂದರೆ ಅರಸನ ಆಯಸ್ಸು ಕ್ಷೀಣವಾಗುತ್ತೆ, ಆದ್ದರಿಂದ ಕೇಳಬೇಡಿ ಹಾಗೆ. ಆಗ ಅಶ್ವಪತಿ ಹೇಳ್ತಾನೆ, ಇಲ್ಲ, ಹಾಗೇನಿಲ್ಲ. ಆ ಜೀವಜಾಲ ಇದೆಯಲ್ಲ, ಅದರ ಭಾಷೆ, ಅದಾಡುವ ಮಾತು, ಅದರ ಮೂಲಕ ಅದರ ಜೀವನ ವಿಧಾನ, ಇದನ್ನು ಕುರಿತ ಹಾಗೆ ನಾನೇನಾದರೂ ಯಾರಾದರೂ ಕೇಳಿದ್ರೆ ಖಂಡಿತ ಹೇಳ್ಬೋದು. ಆದರೆ ಆ ಸಂದರ್ಭದಲ್ಲಿ ಅದು ಏನು ಮಾತನ್ನು ಆಡ್ತು ಅಂತ ಹೇಳಿ ನಾನೇನಾದರೂ ಕೇಳ್ತು ಅಂತಂದರೆ ಅದನ್ನು ನಾನು ಹೇಳೋ ಹಾಗಿಲ್ಲ ಅಷ್ಟೇ. ಅಂದರೆ 2 ನಾಯಿಗಳಾಗಲಿ, 2 ಗಿಣಿಗಳಾಗಲಿ, 2 ಆನೆಗಳಾಗಲಿ ಆಡಿಕೊಂಡಂತಹ ಮಾತು ನನಗೆ ಗೊತ್ತಾಗತ್ತೆ. ಆದರೆ ಅವು ಆಡಿದ ಮಾತನ್ನು ಮಾತ್ರ ನಾನು ಬೇರೆಯವರ ಹಾಗೆ ಹೇಳೋ ಹಾಗಿಲ್ಲ. ಹಾಗೆ ಹೇಳಿದ್ರೆ ನನಗೆ ಆಪತ್ತು ಇದೆ ಅಷ್ಟೇ. ಅದರ ಮೂಲಕ ಇದು ನನಗೆ ಗೊತ್ತಾಯಿತು ಮಾಡ್ತು ಅನ್ನೋವಂತಹದ್ದನ್ನಾದರೆ ನಾನು ಏನು ಕೂಡ ತೊಂದರೆಗೆ ಈಡಾಗಲ್ಲ, ಆಯುಸ್ಸು ಕ್ಷೀಣಿಸೋಲ್ಲ. ಆಗ ಕೂಡಲೇ ದಶರಥ ಕೇಳ್ತಾನೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಇದೊಂದು ವಿಶೇಷವಾದ ಶಕ್ತಿ, ಇದು ಜನರನ್ನು ಒಂದು ರೀತಿ ಒಳಗೆ ಆಶ್ಚರ್ಯಗೊಳಿಸುವ ಶಕ್ತಿ. ಆಗ ಅಶ್ವಪತಿ ಹೇಳ್ತಾನೆ, ಇಲ್ಲ, ಈ ಶಕ್ತಿ ನನಗೆ ಬಂದಿರುವಂತಹದ್ದೇನೂ ಅಲ್ಲ. ಈ ಶಕ್ತಿ ಒಂದು ಅದ್ಭುತತೆಯನ್ನು ಪ್ರದರ್ಶಿಸುವಂತಹದ್ದಕ್ಕೆ ಅಲ್ಲ, ಇದು ಜನರ ಜೀವನವನ್ನು ಚೆನ್ನು ಮಾಡೋದಕ್ಕೆ ಭಗವಂತ ಕೊಟ್ಟಿರುವಂತಹ ಒಂದು ದೈವದ ಸಿದ್ಧಿ ಅಷ್ಟೇ. ಹಾಗಾದರೆ ಈ ಶಕ್ತಿಯನ್ನು ಪಡ್ಕೊಂಡು ನೀನು ಗಳಿಸಿರೋದು ಅಥವಾ ನೀನು ಅರಿತುಕೊಂಡಿರುವಂತಹದ್ದು ಏನಿದೆ, ಅದನ್ನು ನಮಗೆ ಹೇಳಬಲ್ಲೆಯಾ ಅಶ್ವಪತಿ ಅಂತ ದಶರಥ ಕೇಳ್ತಾನೆ. ಖಂಡಿತ ಹೇಳಬಲ್ಲೆ. ಅಲ್ಲಿಯೇ ಒಂದು ಇರುವೆ ಸಾಗ್ತಾ ಇರುತ್ತೆ. ಆ ಕೂಡಲೇ ಆತ ಹೇಳ್ತಾನೆ, ನೋಡಿ, ಈ ಇರುವೆಗಳಿಗೆ ಸಂಬಂಧಿಸಿದ ಹಾಗೆ ನಾನು ವಿಷಯವನ್ನು ಹೇಳಬಲ್ಲೆ. ಅದಕ್ಕೆ ಮೊದಲು ನಿಮ್ಮ ಹತ್ತಿರ ಒಂದು ವೃತ್ತಾಂತವನ್ನು ಹೇಳಬೇಕು. ಈ ಇರುವೆ ಇದೆಯಲ್ಲ, ಹೀಗೆ 2 ಇರುವೆಗಳು ಮಾತನಾಡುವಂತಹ ಒಂದು ಸಂಗತಿಯನ್ನು ನಾನು ಕೇಳಿಸ್ಕೊಂಡು ನಕ್ಕದಾಗ ಮಗ್ಗಲಲ್ಲಿ ಇದ್ದಂತಹ ನನ್ನ ರಾಣಿ, ನೀವು ಯಾಕೆ ನಗ್ತಾ ಇದ್ದೀರಿ ಹೇಳಿ ಅಂತ. ಆಗ ನಾನು ಹೇಳಿದೆ, ಇಲ್ಲ, ನಾನು ಅದನ್ನು ಹೇಳೋ ಹಾಗಿಲ್ಲ, ಹೇಳಿದ್ರೆ ನನ್ನ ಆಯುಸ್ಸು ಕ್ಷೀಣವಾಗತ್ತೆ, ನಾನು ತೊಂದರೆಗೆ ಈಡಾಗ್ತೀನಿ. ಆದರೆ ರಾಣಿ ಹಠಮಾರಿ, ಹಠಗಾರ್ತಿ ಆದವಳು, ಇಲ್ಲ, ಆ ಇರುವೆಗಳ ಮಾತನ್ನು ಕೇಳಿ ನೀವು ನಕ್ಕಿದ್ದಲ್ಲ, ನನ್ನನ್ನು ಅಪಹಾಸ್ಯ ಮಾಡಿ ನಗ್ತಾ ಇದ್ದೀರಿ, ನೀವು ಏನಾಯಿತು ಅನ್ನೋವಂತಹದ್ದನ್ನು ಹೇಳಲೇಬೇಕು ಹಾಗೆ ಅಂತ ಹೇಳಿ ಹಠ ಹಿಡಿದ್ರು. ಹಠ ಹಿಡಿದಾಗ ಈತ ಹೇಳ್ತಾನೆ, ಇಲ್ಲ, ನಾನು ಅದನ್ನು ಹೇಳೋ ಹಾಗಿಲ್ಲ, ಗುರುಗಳ ಹತ್ತಿರ ಕೇಳೋಣ. ಅವನ ಮನೆತನದ ಗುರುಗಳ ಹತ್ತಿರ ಹೋದಾಗ ಗುರು ಹೇಳ್ತಾನೆ, ರಾಣಿಯಾದವಳು ಈ ಪ್ರಶ್ನೆಯನ್ನು ಕೇಳಬಾರದು, ಕೇಳಿದ್ದೀಯಾ, ಕೇಳಿದ್ದು ಮಾತ್ರ ಅಲ್ಲ, ಹಠ ಹಿಡಿದಿದ್ದೀಯಾ, ಹಠ ಹಿಡಿದಿದ್ದು ಮಾತ್ರ ಅಲ್ಲ, ಹೇಳದಿದ್ದರೆ ಪ್ರಾಣವನ್ನು ಕಳ್ಕೊಳ್ತೇನೆ ಅಂತ ಹೇಳಿದ್ದೀಯಾ, ಹೇಳಬಾರದು. ಇದಕ್ಕೆ ಪರಿಹಾರ ಇದೆ. 1 ವರ್ಷ ನೀನು ರಾಜನ ಮುಖವನ್ನು ನೋಡಬೇಡ ಅಷ್ಟೇ. ಆದರೆ ರಾಜನಿಗೆ ಇರುವೆ ಇದೆಯಲ್ಲ, ಅದು ಏನು ಹೇಳ್ತು ಅನ್ನೋವಂತಹದ್ದನ್ನು ಹೇಳುವ ಹಕ್ಕಿಲ್ಲ, ನೀನು ತಿಳಿಯುವಂತಹ ಹಕ್ಕಿಲ್ಲ. ಕತೆ ಆರಂಭ ಆಗುವಂತಹದ್ದು ಹೀಗೆ. ಅಂದರೆ ಅಶ್ವಪತಿಯ ಪತ್ನಿ ಎಂಥ ಹಠಮಾರಿ, ಆ ಮನೆತನದಿಂದ ಬಂದಂತಹ ಕೈಕೆ ಎಂಥ ಛಲಗಾತಿ, ಇದನ್ನು ಮಾಸ್ತಿಯವರು ಹೇಳದೆ ಈ ಪ್ರಸಂಗವನ್ನು ಮಾತ್ರ ಉಲ್ಲೇಖಿಸಿ ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಆಗ ಹೇಳ್ತಾರೆ, ದಶರಥ ಕೇಳ್ತಾನೆ, ಆಯಿತು, ಇರುವೆಯ ವಿಷಯವನ್ನು ನೀನು ನಿನ್ನ ಪತ್ನಿಗೆ ಹೇಳಿದೆ, ಅದೇನು ಮಾತಾಡ್ಕೊಳ್ತು ಅನ್ನೋದನ್ನು ನನಗೂ ಹೇಳಬೇಡ, ಆದರೆ ಇರುವೆಗಳ ಬಗ್ಗೆ ಏನು ಹೇಳ್ಬೋದು? ಆಗ ಒಂದು ಪ್ರಪಂಚವನ್ನೇ ಬಿಚ್ಚಿಡ್ತಾರೆ ಮಾಸ್ತಿ. ಇರುವೆಗಳ ಬದುಕಿನ ಬಗೆಗೆ ಕತೆ ನಡೀತಾ ಇರೋದು ರಾಮಾಯಣ, ಹೇಳ್ತಾ ಇರುವಂತಹದ್ದು ಇರುವೆಯ ಜೀವನ. ಆದರೆ ಆ ಇರುವೆಯ ಜೀವನದ ಬಗೆಗೆ ಅವರು ಕೊಡುವಂತಹ ರಾಮಾಯಣದ ಭಿತ್ತಿ ಹಿನ್ನೆಲೆ ಇದೆಯಲ್ಲ, ಅದ್ಭುತ ಅಂತ ಹೇಳಿ ಅನಿಸುತ್ತೆ. ಆ ಇರುವೆ ಆಡಿಕೊಂಡ ಮಾತಿಗಿಂತ ಈ ಕತೆಯ ಈ ಭಾಗ ಇದೆಯಲ್ಲ, ಇದು ಸೊಗಸು ಅಂತ ಹೇಳಿ ಅನಿಸ್ತದೆ. ಅವ್ರು ಕೂಡಲೇ ಹೇಳ್ತಾನೆ ಅಶ್ವಪತಿ, ಇಲ್ಲ,
ಇರುವೆಗಳ ಜೀವನ ಅದೇ ಒಂದು ಬಹಳ ದೊಡ್ಡದು ಅಳಿಯಂದರೆ. ಏನು ದೊಡ್ಡದು ನೋಡಿ, ಇರುವೆಗಳಲ್ಲಿ ಕೂಡ ಅನೇಕ ಬಗೆಗಳಿರ್ತವೆ. ನುಸಿ ಇರುವೆ ಅಂತ ಇದೆ, ದಪ್ಪ ಇರುವೆ ಅಂತ ಇದೆ, ಕಟ್ಟಿರುವೆ ಅಂತ ಇದೆ, ಕೆಂಜಿಗದಿರುವೆ ಅಂತಿದೆ, ಚಿಕ್ಕಿರುವೆ ಅಂತ ಇದೆ, ಬಗೆ ಬಗೆಯದಾದಂತಹ ಇರುವೆಗಳಿವೆ. ಅದು 100ರ ಗುಂಪಾಗಿಯೂ ಇರುತ್ತೆ, 10,000ದ ಗುಂಪಾಗಿಯೂ ಇರುತ್ತೆ. ಸಮುದಾಯದ ಬದುಕಿನಲ್ಲಿ ಹೊಂದಿಕೊಂಡು ಹೋಗುವಂತಹ ಜೀವನ ಕ್ರಮವನ್ನು ಇರುವೆಗಳು ಕಲ್ತಿವೆ. ಆ ಇರುವೆಗಳ ಬದುಕಿನಿಂದ ನಾವು ಕಲಿಯಬೇಕಾದಂತಹ ಪಾಠ ಇದು. ಅಷ್ಟೇ ಅಲ್ಲ, ಇರುವೆ ಇದೆಯಲ್ಲ, ಅದು ತನಗೆಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸ್ವೀಕರಿಸುತ್ತೆ. ಹೆಚ್ಚಿನ ಆಹಾರವನ್ನು ಸ್ವೀಕರಿಸಲ್ಲ. ಸ್ವೀಕರಿಸಿದ ಆಹಾರವನ್ನು ಅದು ಪೋಲು ಮಾಡೋದಿಲ್ಲ. ಅದಕ್ಕೆ 2 ಹೊಟ್ಟೆ ಇರ್ತದೆ ಕೆಲವು ಇರುವೆಗಳಿಗೆ. ಒಂದು ಹೊಟ್ಟೆಯ ತುಂಬ ಅದು ಉಗ್ರಾಣ ಮಾಡಿಕೊಂಡು ತಾನು ಸಂಗ್ರಹಿಸಿದಂತಹ ಎಲ್ಲ ಸಾಮಗ್ರಿಯನ್ನು ಉಗ್ರಾಣದಲ್ಲಿ ತುಂಬಿಕೊಳ್ಳುತ್ತೆ. ಇನ್ನೊಂದು ಹೊಟ್ಟೆಯಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸ್ವೀಕರಿಸುತ್ತೆ. ಹೆಚ್ಚಿನ ಆಹಾರವನ್ನು ಅದೇನು ಸ್ವೀಕರಿಸುತ್ತೆ, ಸಾಮಗ್ರಿಯನ್ನು ಸ್ವೀಕರಿಸುತ್ತೆ, ಗೂಡಿಗೆ ತಂದು ಅದನ್ನು ಹಾಕುತ್ತೆ. ಇರುವೆಗಳಲ್ಲಿ ರಾಣಿ ಇರುವೆ ಇದೆ, ಷಂಡ ಇರುವೆ ಇದೆ, ಯೋಧ ಇರುವೆ ಇದೆ, ಸೇವಕ ಇರುವೆ ಇವೆ. ಇರುವೆಗಳು ಪರಸ್ಪರವಾಗಿ ಸ್ನೇಹದಿಂದ ಬದುಕುವಂತಹದ್ದನ್ನು ನೋಡ್ತೀವಿ. ಹಾಗೆಯೇ ವಿರಳವಾಗಿ ಜಗಳ ಕಾಯುವಂತಹದ್ದನ್ನು ನೋಡ್ತೀವಿ. ಇಷ್ಟನ್ನು ಹೇಳಿ ಅಶ್ವಪತಿ ಸುಮ್ಮನಿರ್ಬೋದಾಗಿತ್ತು, ಸುಮ್ಮನಿರಲ್ಲ. ಆತ ಹೇಳ್ತಾನೆ, 10,000 ಇರುವೆ 20,000 ಇರುವೆ ಆದಾಗ ಆ ಇರುವೆಗಳಿದೆಯಲ್ಲ ವಲಸೆ ಹೋಗ್ತವೆ. ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ಹೋಗ್ತವೆ. ಇನ್ನೊಂದು ಗೂಡಿಗೆ ಹೋದಂತಹ ಸಂದರ್ಭದಲ್ಲಿ ವಲಸೆ ಹೋದಂತಹವು ಏನಿವೆ ಅವು ಗೂಡನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತವೆ. ತಮ್ಮ ಸಂತಾನವನ್ನು ವೃದ್ಧಿಗೊಳಿಸ್ತಾ, ತಮ್ಮ ಈ ಮರಿಗಳನ್ನು ಹೆಚ್ಚಾಗಿ ಹಾಕ್ತಾ, ಆ ಹೊಸ ಗೂಡಿನಲ್ಲಿದೆಯಲ್ಲ ಆ ಹೊಸ ಗೂಡನ್ನು ತನ್ನ ಕಡೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ವಿರಳವಾಗಿ ಮಾಡುವಂತಹದ್ದು ಕೂಡ ಉಂಟು. ಇಂಥದ್ರಲ್ಲಿ ರಾಣಿ ಇರುವೆಯ ಪಾತ್ರ ಬಹಳ ದೊಡ್ಡದು. ಆ ರಾಣಿ ಇರುವೆ ಇದೆಯಲ್ಲ ಅದು ಹಿರಿಯ ರಾಣಿ ಕಿರಿಯ ರಾಣಿ ಅಂತ ಇರುತ್ತಂತೆ. ಈ ಹಿರಿಯ ರಾಣಿ ಏನಿದೆ ಅದು ತುಂಬ ಸೌಕರ್ಯವನ್ನು ಹೊಂದಿರುವಂತಹ ಇರುವೆ ಆಗಿರುತ್ತೆ. ಅದಕ್ಕೆ ಎಲ್ಲ ಬಗೆಯದಾದಂತಹ ಸೌಕರ್ಯಗಳು ಅದರಲ್ಲಿ ಲಭಿಸಿರುತ್ತೆ. ಕಿರಿಯ ರಾಣಿಗೆ ಆ ಸೌಕರ್ಯಗಳನ್ನು ಕಸಿದುಕೊಳ್ಳುವಂತಹ ಆಸೆ ಆಗತ್ತಂತೆ. ಆಸೆ ಆದಾಗ ಹಿರಿಯ ರಾಣಿ ಇದೆಯಲ್ಲ, ಹಿರಿಯ ರಾಣಿಯ ಮೇಲೆ ಕುಪ್ಪಳಿಸಿ ಅದು ಕೂರುತ್ತಂತೆ. ಕೂತು ಅದರ ಜೊತೆಗೇನೆ ಆ ಇತರ ರಕ್ಷಕ ಇರುವೆಗಳು, ಯೋಧ ಇರುವೆಗಳಿಗೆ ಗೊತ್ತಾಗದೇ ಇದ್ದ ಹಾಗೆ ಚಲಿಸ್ತಾ 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 ಹೋಗುತ್ತಂತೆ. ಹಿರಿಯ ರಾಣಿಗೆ ಕಿರಿಯ ರಾಣಿ ಇರುವೆ ಬಂದು ತನ್ನ ಮೇಲೆ ಕೂತದ್ದು ಗೊತ್ತಾಗಲ್ಲ. ಹಿರಿಯ ರಾಣಿಯ ಮೈಯಿನ ವಾಸನೆಯನ್ನು ಕಿರಿಯ ರಾಣಿ ಪೂರ್ತಿ ಅಂಟಿಸಿಕೊಂಡು ಹಿರಿಯ ರಾಣಿ ಕಿರಿಯ ರಾಣಿಯ ನಡುವೆ ಬೇರೆಯವರಿಗೆ ವ್ಯತ್ಯಾಸಗೊಳ್ಳದೇ ಇದ್ದಾಗ ಕಿರಿಯ ರಾಣಿ ಇರುವೆ ಹಿರಿಯ ರಾಣಿಯ ಕತ್ತನ್ನು ನಿಧಾನವಾಗಿ ಕೊಯ್ಯೋದಕ್ಕೆ ಆರಂಭಿಸುತ್ತೆ. ಆ ಕೊಯ್ಯುವಂತಹದ್ದು ಹೇಗಿರ್ತದೆ ಅಂತಂದರೆ, ಯೋಧ ಇರುವೆಗಾಗಲಿ ಅಲ್ಲಿ ಕಾವಲು ಕಾಯ್ತಾ ಇರುವಂತಹ ಬೇರೆ ಇರುವೆಗಳಿಗಾಗಲಿ ಗೊತ್ತಾಗದೇ ಇರುವ ಹಾಗೆ ಇರ್ತದೆ. ಹಂತ ಹಂತವಾಗಿ ಹಿರಿಯ ರಾಣಿಯ ಇರುವೆಯನ್ನು ಕಿರಿಯ ರಾಣಿ ಇರುವೆ ಕೊಂದು ಹಿರಿಯ ರಾಣಿ ಇರುವೆಯ ಜಾಗದಲ್ಲಿ ತಾನೇ ನಿಲ್ಲತ್ತಂತೆ. ನಿಂತು ತನ್ನ ಸಂತಾನವನ್ನು ಅಭಿವೃದ್ಧಿಗೊಳಿಸಿ ಹಿರಿಯ ರಾಣಿಯ ಸಂತಾನ ಕ್ಷೀಣಗೊಳ್ತಾ ಇದ್ದ ಹಾಗೇನೆ ಇಡೀ ಗೂಡನ್ನು ತನ್ನ ಜೊತೆಗೆ ಆಕ್ರಮಿಸಿಕೊಳ್ಳುತ್ತೆ. ಇದು ನಾನು ಕಂಡುಕೊಂಡಿರುವಂತಹ ಸತ್ಯ ಅಂತ ಹೇಳಿ ಅಶ್ವಪತಿ ದಶರಥನಿಗೆ ಹೇಳ್ತಾನೆ. ಮದುವೆಯಾದ ಸಾಯಂಕಾಲ ಮಾವ ಅಳಿಯ ಮಾತನಾಡುವಾಗ ಮಾವನಾದಂತಹವನು ಅಳಿಯನಿಗೆ ಹೇಳುವಂತಹ ಈ ವಿಷಯವನ್ನು ಕೇಳಿ ಅಳಿಯ ಕಸಿವಿಸಿಕೊಳ್ತಾನಂತೆ. ಓ ಏನಪ್ಪ ಇದು ಅಂತ ಹೇಳಿ ಅಂದುಕೊಂಡು ಯಾರೋ ಕರೆದ ಹಾಗೆ ಆಯ್ತಲ್ಲ ಅಂತ ಹಿಂದಕ್ಕೆ ತಿರುಗ್ತಾನಂತೆ. ಸುಮಂತ್ರ ಹೇಳ್ತಾನೆ ತಕ್ಷಣ, ಇಲ್ಲ ಇದು ತುಂಬ 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 ನೀಡಿದಾದಂತಹ ಕಥೆಯಾಯಿತು, ರಾತ್ರಿ ಆಗ್ತಾ ಇದೆ, ಮಹಾರಾಜರು ಹೊರಡಬೇಕಾಗತ್ತೆ, ನಾವಿನ್ನು ಹೋಗೋಣ. ಆಗ ವಸಿಷ್ಠ ಮತ್ತು ಸುಮಂತ್ರ ಇಬ್ಬರು ಮಾತನಾಡಿಕೊಳ್ಳುವಾಗ ಸುಮಂತ್ರ ಹೇಳ್ತಾನೆ, ಅಶ್ವಪತಿ ಈ ವೃತ್ತಾಂತವನ್ನು ದಶರಥನಿಗೆ ಹೇಳಬಾರದಾಗಿತ್ತು, ಉಳಿದ ಎಲ್ಲ ಸಂಗತಿಗಳನ್ನು ಹೇಳಬಹುದಾಗಿತ್ತು. ಹಿರಿಯ ರಾಣಿ ಕಿರಿಯ ರಾಣಿಗಳ ನಡುವಣ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷ ಹೇಳದೆ ಹೋದರೆ ಸಾಕಾಗಿತ್ತು ಹಾಗೆ. ಆಗ ವಸಿಷ್ಠ ಹೇಳ್ತಾರಂತೆ, ಇಲ್ಲ ಇದನ್ನು ಹೇಳಿದ್ದು ಒಳ್ಳೆಯದು. ನಾಳೆ ದಶರಥನಿಗೆ 3 ರಾಣಿಯರಿದ್ದಾರೆ. ಈ ರಾಣಿಯರನ್ನು
ಸಮಾನವಾಗಿ ನೋಡದೆ ಹೋದರೆ, ಒಂದೇ ಅಂತ ಹೇಳಿ ಭಾವಿಸದೆ ಹೋಗಿದ್ದರೆ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಆದ್ದರಿಂದ ಈ ಕಥೆಯ ಮೂಲಕ ಅಶ್ವಪತಿ ಕೊಡ್ತಾ ಇರುವಂತಹ ಎಚ್ಚರಿಕೆಯನ್ನು ದಶರಥ ಗ್ರಹಿಸಬೇಕು. ವಿಧಿಯ ಕೈಯ ಆಟದಲ್ಲಿ ಮನುಷ್ಯನ ಬಾಳು ಇರುವುದಕ್ಕಿಂತ ಹೆಚ್ಚಿನದಲ್ಲ ಅನ್ನೋ ಮಾತನ್ನು ಹೇಳ್ದ. ಒಂದು ವೃತ್ತಾಂತ, ಆ ವೃತ್ತಾಂತದ ಮೂಲಕ ಇಡೀ ಅಯೋಧ್ಯಾಕಾಂಡ ಏನಿದೆ, ಆ ಅಯೋಧ್ಯಾಕಾಂಡದಲ್ಲಿ ಆಗುವಂತಹ ಕುಟುಂಬ ವಿಘಟನೆ, ಆ ವಿಘಟನೆಗೆ ಸಂಬಂಧಿಸಿದ ಸೂಚನೆಯನ್ನು ಇರುವೆಗಳ ಲೋಕ ಅನ್ನೋ ಒಂದು ಕಥೆಯ ಮೂಲಕ ಮಾಸ್ತಿ ಕಟ್ಟಿಕೊಡ್ತಾರೆ. ಅದನ್ನು ಓದ್ತಾ ಇತ್ತು ಅಂತಂದರೆ ಮಾಸ್ತಿಯವರು ಕಥೆಯನ್ನು ಗ್ರಹಿಸಿರುವ ಬಗೆ, ವಿಸ್ತರಿಸುವ ಕ್ರಮ, ಹೇಳ್ತಾ ಇರುವ ರೀತಿ, ಇದೆಲ್ಲವೂ ಕೂಡ ಅಶ್ವಪತಿ ತಿಳಿದುಕೊಂಡಿದ್ದಂತಹ ಇರುವೆಗಳ ಮಾತಿನ ಬಗೆಗಿಂತ ಬಹಳ ಅದ್ಭುತ ಅಂತ ಹೇಳಿ ಅನ್ನಿಸ್ತದೆ. ಇದು ಮಾಸ್ತಿಯವರ ವಿಶೇಷವಾದಂತಹ ಕೊಡುಗೆ ಅಂತ ಹೇಳಿ ಭಾವಿಸಬೇಕು. ಮಾಸ್ತಿಯವರು ರಾಮಾಯಣದ ಬಗ್ಗೆ ಬರೆದಿರುವಂತಹ ವೃತ್ತಾಂತ ಇದೊಂದೇನೆ. ಮಾಸ್ತಿಯವರಿಗೆ ಮಹಾಭಾರತ ಅಚ್ಚುಮೆಚ್ಚು, ಅದರಲ್ಲೂ ಕಾಳಿದಾಸ ಇನ್ನೂ ಅಚ್ಚುಮೆಚ್ಚು. ಕಾಳಿದಾಸನ ಬಗ್ಗೆ ಅವರು ಬಾಲ್ಯಕಾಲದಿಂದಲೂ ಕೂಡ ಓದಿರೋ ಅಂಥವರು. ಕಾಳಿದಾಸನ ಕೃತಿಗಳನ್ನು, ಕಾಳಿದಾಸನ ಕಾವ್ಯಗಳನ್ನು ಅದೆಷ್ಟು ಬಾರಿ ಅವರು ಓದಿದ್ರೂ ನಮಗೆ ಗೊತ್ತಿಲ್ಲ. ಕಾಳಿದಾಸನ ಬಗ್ಗೆ ಅತ್ಯಂತ ವಿಸ್ತಾರವಾದ ನಾಟಕವನ್ನು ಅವರು ಬರೆದಿದ್ದಾರೆ. ಸುಮಾರು 140ರಿಂದ 145 ಪೇಜಿನ ವಿಸ್ತಾರ. ಪ್ರಾಯ ಮಾಸ್ತಿಯವರ ನಾಟಕಗಳಲ್ಲೇ ತುಂಬ ದೊಡ್ಡದು ಅಂತಂದರೆ ಕಾಳಿದಾಸ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಬರೆದಿರುವಂತಹ ಉಪೋದ್ಘಾತ ಕೂಡ ಬಹಳ ತಲಸ್ಪರ್ಶಿಯಾದಂತಹ ವಿವರಗಳನ್ನು ಒಳಗೊಂಡಿರುವಂತಹದ್ದು. ಅಷ್ಟೇ ಅಲ್ಲ, ವ್ಯಾಸನ ಬಗ್ಗೆ ಅವರಿಗೆ ವಿಶೇಷವಾದಂತಹ ಒಲವು ಕೂಡ, ಗೌರವ ಕೂಡ. ಹಾಗಾಗಿ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ವೃತ್ತಾಂತವನ್ನು ತಗೊಂಡು ಪುರಾಣ ಲೋಕದ 2 ಕಥೆಗಳನ್ನು ಅವರು ಬರೀತಾರೆ. ಒಂದು ಹೇಮಕೂಟದಿಂದ ಬಂದ ಮೇಲೆ ಅಂತ ಹೇಳಿ, ಇನ್ನೊಂದು ಗೌತಮಿ ಹೇಳಿದ ಕತೆ ಅಂತ ಹೇಳಿ 2 ಕಥೆಗಳನ್ನು ಬರೀತಾರೆ. ಒಂದು ಕುತೂಹಲದ ಸಂಗತಿ ಏನಪ್ಪ ಅಂತಂದರೆ, ಶಕುಂತಲೆಯ ಪಾತ್ರವನ್ನು ಮಾಸ್ತಿಯವರು ಆತ್ಮೀಕರಿಸಿಕೊಂಡಿರುವ ಹಾಗೆ ಇತರರು ಆತ್ಮೀಕರಿಸಿಕೊಂಡಿದ್ರಾ ಅಂತ ಹೇಳಿ ನನಗೆ ಅನೇಕ ಬಾರಿ ಅನ್ನಿಸುತ್ತೆ. ಈ 2 ಕಥೆಗಳಲ್ಲಿ ಮಾಸ್ತಿಯವರು ಮಹಾಭಾರತದ ವೃತ್ತಾಂತವನ್ನೇ ಹೇಳ್ತಾ ಇದ್ರು, ಶಾಕುಂತಲಾ ನಾಟಕದ ಕಥೆಯನ್ನೇ ಭಿತ್ತಿಯಾಗಿ ಇಟ್ಟುಕೊಂಡಿದ್ರು. ಆ 2 ಕಥೆಗಳಿಗೆ ಸಂಬಂಧಿಸಿದಂತಹ ಭಾಗಗಳಿವೆಯಲ್ಲ, ಅವು ಬೇರೆಯದೇ ಆದ ರೀತಿಯಲ್ಲಿ ಚಲಿಸ್ತದೆ, ಬೇರೆಯದೇ ಆದಂತಹ ಪ್ರಪಂಚವನ್ನು ನಮ್ಮ ಕಣ್ಣ ಮುಂದೆ ಕಟ್ಟಿಕೊಡುತ್ತೆ. ಇದಕ್ಕೆ ಏನಾದರೂ ಪ್ರೇರಣೆ ಇತ್ತಾ ಅಂತ ಹೇಳಿ ಕೇಳ್ತು ಅಂದರೆ ಇತ್ತೇನೋ ಅಂತ ನನಗನ್ಸುತ್ತೆ. ಮಾಸ್ತಿಯವರು ರವೀಂದ್ರನಾಥ ಠಾಕೂರ್ ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದರು. ಠಾಕೂರರ ಬಗ್ಗೆ ಆ ಜೀವನ ಚರಿತ್ರೆಯನ್ನು ಪ್ರಾಯ ಆ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕೇಳಿತ್ತು ಅಂತ ಹೇಳಿ ನನ್ನ ನೆನಪು. ಆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಪೇಕ್ಷೆಯನ್ನು ಈಡೇರಿಸುವಂತಹದ್ದು ಏನೋ ಪುಸ್ತಕವನ್ನು ಬರೆದರು. ಆದರೆ ಪುಸ್ತಕವನ್ನು ಪೇಪರು ಪುಸ್ತಕ ನೋಡ್ಕೊಂಡು ಬರೆದಿದ್ದಲ್ಲ. ರವೀಂದ್ರನಾಥ ಠಾಕೂರರ ಶಾಂತಿನಿಕೇತನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕೆಲವು ದಿವಸಗಳ ಕಾಲ ಇದ್ದು ರವೀಂದ್ರರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಆ ಮೂಲಕ ಇಡಿಯಾಗಿ ರವೀಂದ್ರರ ಜೀವನವನ್ನು, ಚರಿತ್ರೆಯನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಸ್ತಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ವಿ.ಸಿ. ಅವರು ಕೂಡ ಹೋಗಿದ್ದರು ಅಂತ ಹೇಳಿ ವಿ.ಸಿ. ಅವರು ದಾಖಲಿಸ್ತಾರೆ. ಮಾಸ್ತಿಯವರಿಗೆ ರವೀಂದ್ರರ ಬಗ್ಗೆ ಅಪಾರವಾದಂತಹ ಗೌರವ. ಪೂಜನ ಅಂತ ಹೇಳಿಯೋ ಏನೋ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಅದು ರವೀಂದ್ರರಿಗೆ ಸಂಬಂಧಿಸಿದಂತಹ ಅಭಿನಂದನ ಗ್ರಂಥ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ರವೀಂದ್ರ ಪೂಜನ ಅಂತ ಹೇಳಿಯೋ ಏನೋ ಇರಬೇಕು. ಅವರ ಒಂದು ವರ್ಧಂತ್ಯುತ್ಸವದ ಸಂದರ್ಭದಲ್ಲಿ ತಂದಂತಹ ಪುಸ್ತಕ. ತುಂಬ ಸೊಗಸಾದಂತಹ ಲೇಖನಗಳನ್ನು ಅದು ಒಳಗೊಂಡಿದೆ. ಅದು ರವೀಂದ್ರರು ಬರೆದಂತಹ ಲೇಖನಗಳಲ್ಲಿ ಒಂದೇನಪ್ಪ ಅಂತಂದರೆ, ಅಲಕ್ಷಿತವಾದಂತಹ ಪಾತ್ರಗಳನ್ನು ಕುರಿತ ಹಾಗೆ ಅವರು ಅನೇಕ ಲೇಖನಗಳನ್ನು ಬರೆದರು. ರಾಮಾಯಣದಲ್ಲಿ ಊರ್ಮಿಳೆಯ ಪಾತ್ರ, ಕಾದಂಬರಿಯಲ್ಲಿ ಪತ್ರಲೇಖೆಯ ಪಾತ್ರ, ಮಹಾಭಾರತದ ಒಳಗೆ ಬಂದಂತಹ ಇತರ ಕೆಲವು ಪಾತ್ರಗಳು, ಇವುಗಳನ್ನು ಇಟ್ಟುಕೊಂಡು ಬರೆದಂತಹ ಲೇಖನಗಳ ಒಂದು ಸಂಕಲನವನ್ನೇ ಪ್ರಕಟಿಸಿರುವಂತಹದ್ದು ಉಂಟು. ಅದನ್ನು ಟಿ.ಎಸ್. ವೆಂಕಣ್ಣನವರು ಪ್ರಾಚೀನ ಸಾಹಿತ್ಯ ಅಂತ ಹೇಳಿ ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ. ಅದರಲ್ಲಿ ಒಂದು ಲೇಖನ ಕಾವ್ಯದ ಅನ್ಯಾಯ ಅಂತ ಹೇಳಿ. ಅಂದರೆ ಒಂದು ಕಾವ್ಯ ಇದೆಯಲ್ಲ, ಆ ಕಾವ್ಯ
ಅನೇಕ ವಿಚಾರಗಳನ್ನು, ಅನೇಕ ಸಂಗತಿಗಳನ್ನು ಹೇಳ್ತಾ ಹೋಗುವಾಗ ಎಷ್ಟೋ ಪಾತ್ರಗಳನ್ನು ಅಲಕ್ಷಿಸಬೇಕಾಗಿ ಬಂದುಬಿಡುತ್ತೆ. ಮಹಾಭಾರತದಲ್ಲಿ ರಾಮಾಯಣದ ಒಳಗೆ ಸೀತೆಯ ವಿಚಾರ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಲಕ್ಷ್ಮಣನ ಪತ್ನಿಯಾದಂತಹ ಊರ್ಮಿಳೆ ಅಲ್ಲೆಲ್ಲೋ ಅಯೋಧ್ಯೆಯಲ್ಲೋ ನಂದಿಗ್ರಾಮದಲ್ಲೋ ಉಳಿದುಕೊಂಡು ಲಕ್ಷ್ಮಣನಿಗೋಸ್ಕರ ತಪಸ್ಸು ಮಾಡ್ತಾ ತಾನು ಮಾಡಿದಂತಹ ಒಂದು ದಿವ್ಯ ಜೀವನದ ವೃತ್ತಾಂತಗಳಿವೆಯಲ್ಲ, ಅದು ಮಹಾಭಾರತಗಳಲ್ಲಿ ಬಿಚ್ಚಿಕೊಳ್ಳೋದಿಲ್ಲ. ಅಥವಾ ಕಾಳಿದಾಸನ ಶಾಕುಂತಲಾ ನಾಟಕದ ಒಳಗೆ ಶಕುಂತಲೆಯ ಜೊತೆಗೆ ಇದ್ದಂತಹ ಅನಸೂಯೆ ಪ್ರಿಯಂವದರ ಜೀವನದ ಪದರಗಳೇನಿವೆ, ಆ ಪದರಗಳು ನಮ್ಮ ಕಣ್ಣು ಮುಂದೆ ಬಿಚ್ಚಿಕೊಳ್ಳೋದಿಲ್ಲ. ಇಲ್ಲ ಮಂಡೋದರಿಯ ಪಾತ್ರ ಆಗಲಿ, ಪತ್ರಲೇಖೆಯ ಪಾತ್ರ ಆಗಲಿ, ಇತರ ಕೆಲವು ಪಾತ್ರಗಳಾಗಲಿ, ಆ ಪಾತ್ರಗಳಿಗೆ ಕೊಡಬೇಕಾದಂತಹ ಒಂದು ಮಹತ್ವವನ್ನು, ಪ್ರಾಮುಖ್ಯವನ್ನು ನಮ್ಮ ಮಹಾಕವಿಗಳು ತಮ್ಮ ಮಹಾಕಾವ್ಯದ ಬೀಸಿನ ಒಳಗೆ ಕೊಡೋಕ್ಕೆ ಸಾಧ್ಯವಾಗದೆ ಕಾವ್ಯ ಅನ್ಯಾಯವನ್ನು ಮಾಡಿಬಿಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಒಂದು ಕಾಲದ ಪ್ರವೃತ್ತಿಯಾಗಿತ್ತು. ಆ ಪ್ರವೃತ್ತಿಯ ಸಣ್ಣ ಸಂಗತಿಗಳಿಂದ ಪ್ರಭಾವಿತರಾಗದಿದ್ದರೂ ಮಾಸ್ತಿಯವರು ಪ್ರಚೋದಿತರಾಗಿ ಪ್ರೇರಣೆಯನ್ನು ಪಡ್ಕೊಂಡು ಕೆಲವು ಕಥೆಗಳನ್ನು ರಚಿಸಿದ್ದಾರೆ. ಆ ಕಥೆಗಳಲ್ಲಿ 2 ಶ್ರೇಷ್ಠವಾದಂತಹ ಕಥೆಗಳು ಹೇಮಕೂಟದಿಂದ ಬಂದ ಮೇಲೆ ಗೌತಮಿ ಹೇಳಿದ ಕಥೆ. ಹೇಮಕೂಟದಿಂದ ಬಂದ ಮೇಲೆ ಅನ್ನೋ ಕಥೆಯನ್ನು ಕೇಳಿದ್ರೇನೆ ನಮಗನ್ನಿಸ್ತದೆ ಇದು ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಕುರಿತಂತಹ ಒಂದು ಕಥೆ ಆಗಿರಬೇಕು. ಇಡೀ ಕಥೆ ಒಂದು ಲಿರಿಕಲ್ ಶಾರ್ಟ್ ಸ್ಟೋರಿ, ಭಾವಗೀತಾತ್ಮಕವಾದಂತಹ ಕಥೆ ಅದು. ನಮಗೆ ನಿಮಗೆ ದುಷ್ಯಂತ ಶಕುಂತಲೆಯನ್ನು ತಿರಸ್ಕರಿಸಿದ ಮೇಲೆ ಮತ್ತೆ ಶಕುಂತಲೆಯನ್ನು ಪಡೆಯುವಂತಹ ಮಾರೀಚಾಶ್ರಮದವರೆಗಿನ ವೃತ್ತಾಂತ ಏನಿದೆ, ಆ ವೃತ್ತಾಂತವನ್ನು ಶಾಕುಂತಲಾ ನಾಟಕದ 7 ಅಂಕಗಳಲ್ಲಿ ನಾವು ನೋಡ್ತೀವಿ. ಆದರೆ ನೋಡಿ ಒಂದು ರೀತಿ ಒಳಗೆ ಸಮಾಗಮ, ಪುನಃಸಮಾಗಮ ಇತ್ಯಾದಿ ಇವುಗಳನ್ನು ಓದಿ ಶಕುಂತಲೆಯ ಬಗ್ಗೆ ಗೌರವ ಮೂಡಿ, ದುಷ್ಯಂತನ ಬಗ್ಗೆ ಕನಿಕರ ಮೂಡಿ, ಇಡೀ ನಾಟಕ ಕಾಳಿದಾಸನ ಒಂದು ಜೀವನ ಧ್ಯೇಯವನ್ನು ಯಾವ ರೀತಿ ಪ್ರತಿಪಾದಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಂತೋಷವನ್ನು ಪಟ್ಬಿಡ್ತೇವೆ. ಅದ್ರ ಮಾಸ್ತಿಯವರು ಯೋಚಿಸ್ತಾರೆ, ನಿಜ ಶಕುಂತಲೆ ದುಷ್ಯಂತನ ಆಸ್ಥಾನಕ್ಕೆ ಬಂದಳು. ಮೇನಕ್ಕೆ ತನ್ನ ಮಗಳನ್ನು ದುಷ್ಯಂತ ತಿರಸ್ಕರಿಸಿದಾಗ ಹೊತ್ತುಕೊಂಡು ಹೋದಳು. ಮಾರೀಚಾಶ್ರಮದ ಒಳಗೆ ಭರತನ ಜನನ ಆಯಿತು. ಶಕುಂತಲೆ ಭರತ ಇಬ್ಬರೂ ಕೂಡ ಬಂದರು. ಆದರೆ ಶಕುಂತಲೆಯ ಸಖಿಯರಾಗಿದ್ದಂತಹ ಅನಸೂಯೆ ಮತ್ತು ಪ್ರಿಯಂವದೆ ಶಕುಂತಲೆಯ ಬಗ್ಗೆ ಏನು ಯೋಚನೆ ಮಾಡಲಿಲ್ವಾ? ಶಕುಂತಲೆಯ ತಂದೆಯಾದಂತಹ ಕಣ್ವರು ಶಕುಂತಲೆಯನ್ನು ಕುರಿತು ಕಳವಳಿಸಲಿಲ್ಲವ? ಆಶ್ರಮಕ್ಕೆ ಸುದ್ದಿ ಹೋದ ಮೇಲೆ ಆಶ್ರಮದ ವ್ಯಕ್ತಿಗಳು ನೊಂದರ ಬೆಂದರ, ಯಾವ ರೀತಿ ಅವರು ಬದುಕನ್ನು ಎದುರಿಸಿದ್ರು, ಶಕುಂತಲೆಯ ಬಗ್ಗೆ ಅವರ ಅಭಿಪ್ರಾಯಗಳೇ ಆಗಿತ್ತು. ಯಾರಿಗಾದರೂ ಅನಿಸುತ್ತೆ, ಅನಸೂಯೆ ಪ್ರಿಯಂವದೆ ಶಕುಂತಲೆಯ ಜೊತೆಗೆ ಬೆಳೆದು ಬಂದಂಥವರು, ಅವರಿಗೆ ಶಕುಂತಲೆಯ ಬಗ್ಗೆ ಅತೀವವಾದಂತಹ ಪ್ರೀತಿ ವಿಶ್ವಾಸ ಇದ್ದದ್ದು. ಆ ಅತೀವವಾದ ಪ್ರೀತಿ ವಿಶ್ವಾಸಗಳಿವೆಯಲ್ಲ, ಅವು ಹೇಗೆ ಕಾಣಿಸ್ಕೊಳ್ತು ಅಥವಾ ಕಾಣಿಸ್ಕೊಳ್ಳಿಲ್ಲ, ಇದಷ್ಟನ್ನೇ ಗಮನದಲ್ಲಿ ಇಟ್ಟುಕೊಂಡು ಹೇಮಕೂಟದಿಂದ ಬಂದ ಮೇಲೆ ಬರೀತಾರೆ ಮಾಸ್ತಿಯವರು. ಇಡೀ ಕತೆ ನಾನು ಹೇಳಿದೆ ಭಾವಗೀತಾತ್ಮಕವಾಗಿ ಇದೆ ಅಂತ ಹೇಳಿ, ಕತೆ 2 ಅಥವಾ 3 ಘಟ್ಟಗಳಲ್ಲಿ ಹೋಗುತ್ತೆ. ಹೇಗೆ ಹೋಗುತ್ತಪ್ಪ ಅಂತಂದರೆ, ಶಕುಂತಲೆ ಹೇಮಕೂಟದಿಂದ ಬಂದ ಮೇಲೆ ಆಶ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅಂದ್ಕೊಳ್ತಾಳೆ. ಅಂದರೆ ತನ್ನ ಕಷ್ಟಗಳೆಲ್ಲ ಕಳೆದಿದೆ, ತನ್ನ ನೋವುಗಳೆಲ್ಲವೂ ಹೋಗಿದೆ, ಮಗ ಚಕ್ರವರ್ತಿ ಆಗುವಂತಹದ್ದು ಈಗ ಖಚಿತ, ತಾನು ಕೂಡ ಹಸ್ತಿನಾವತಿಯ ಒಳಗೆ ಒಂದು ಜಾಗವನ್ನು ಪಡ್ಕೊಂಡಿದ್ದೇನೆ, ಇನ್ನು ನನ್ನ ತಂದೆಯಾದಂತಹ ಕಣ್ವ ನೋಯುವಂತಹದ್ದು, ಅನಸೂಯೆ ಮತ್ತು ಪ್ರಿಯಂವದೆ ದುಃಖಿತರಾಗುವಂತಹದ್ದು, ಆಶ್ರಮವಾಸಿಗಳೆಲ್ಲರೂ ಕೂಡ ಒಂದು ರೀತಿ ಒಳಗೆ ನನ್ನ ಬಗ್ಗೆ ಖೇದವನ್ನು ಪಡ್ತಾ ಇರುವಂತಹದ್ದು, ಇದು ನೀಗಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ಒಮ್ಮೆ ಆಶ್ರಮಕ್ಕೆ ಹೋಗಿ ಬರ್ತೇನೆ. ಆಶ್ರಮದಲ್ಲೇ ಇದ್ದಂತಹ ಶಕುಂತಲೆ ಹಸ್ತಿನಾವತಿಗೆ ಬಂದು ನಾನಾ ಸಂಕಟಗಳನ್ನು ಪಟ್ಟು ನಾನಾ ಬಗೆಯದಾದಂತಹ ತೊಂದರೆಗಳನ್ನು ಎದುರಿಸಿ ಅವಳು ಮತ್ತೆ ಆಶ್ರಮಕ್ಕೆ ಬರುವಂತಹ ಈ ಅವಧಿಯನ್ನು ಮಾಸ್ತಿಯವರು 7 ವರ್ಷಗಳ ಕಾಲ ಅಂತ ಹೇಳಿ ಗುರುತಿಸ್ತಾರೆ. ಅವಳಿಗೆ ಯಾವ ಭಾವಗಳು ಉಂಟಾಯಿತೋ ಆ ಭಾವಗಳಿಗೆ ಅನುಗುಣವಾಗಿ ಅನಸೂಯೆ ಪ್ರಿಯಂವದೆ ಇವರ ಮನಸ್ಸಿನಲ್ಲಿ ಯಾವ ರೀತಿ ಇತ್ತೋ ಇದು ಬಹಳ ಮುಖ್ಯ. ಒಂದು ಮಾತನ್ನು ಹೇಳ್ತಾರೆ ಅವರು, ಹಸ್ತಿನಾವತಿಯಿಂದ ಚಕ್ರವರ್ತಿಯ ದೂತನಾಗಿ ಬರ್ತಾನಂತೆ ಒಬ್ಬ ವ್ಯಕ್ತಿ, ಬಂದು ಸುದ್ದಿಯನ್ನು ಮುಟ್ಟಿಸ್ತಾನಂತೆ, ಶಕುಂತಲೆಯನ್ನು ಭರತನನ್ನು ನಮ್ಮ ಚಕ್ರವರ್ತಿಗಳು
ಹೇಮಕೂಟದಿಂದ ಮರೀಚಾಶ್ರಮದಿಂದ ಕರಕೊಂಡು ಬಂದು ಹಸ್ತಿನಾವತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಕ್ಷೇಮವಾಗಿ ಇದ್ದಾರೆ. ಹಾಗೆ 5 ವರ್ಷಗಳಿಂದ ಆಶ್ರಮದಲ್ಲಿ ಹೋಮವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ಇದ್ದಂತಹ ಕಣ್ವ ಮಹರ್ಷಿ ನಕ್ಕೇ ಇರೋದಿಲ್ವಂತೆ. ಆ 5 ವರ್ಷಗಳ ನಂತರ ಮೊದಲ ಬಾರಿಗೆ ನಗ್ತಾನಂತೆ. ನಕ್ಕಿದ್ದು ಮಾತ್ರ ಅಲ್ಲ, ಅನಸೂಯೆ ಮತ್ತು ಪ್ರಿಯಂವದೆ ಇವರಿಬ್ಬರಿಗೂ ಕೂಡ ಮಕ್ಕಳಾಗಿರ್ತವಂತೆ. ಆ ಮಕ್ಕಳನ್ನು ಹತ್ತಿರಕ್ಕೆ ಎಳಕೊಂಡು ಮುದ್ದಾಡಿ ತಮಾಷೆ ಮಾಡಿ ತಾನೂ ನಗ್ತಾನಂತೆ. ಆಶ್ರಮದ ಒಳಗೆ ಇದ್ದಂತಹ ಜಿಂಕೆಯ ಮಾಳದಲ್ಲಿ ಆ ಜಿಂಕೆಗಳು ಏನಿದ್ದವೋ ಆ ಜಿಂಕೆಗಳೆಲ್ಲ ಅವತ್ತು ಇದ್ದಕ್ಕಿದ್ದ ಹಾಗೇನೆ ಕುಣಿಯೋದಕ್ಕೆ ಶುರುವಾಗ್ತದಂತೆ. ಸಹಕಾರ ವೃಕ್ಷದಲ್ಲಿ ಹಣ್ಣುಗಳು ಬಿಡುವಂತಹದ್ದಾಗಲಿ, ಮಲ್ಲಿಕಾಲತೆಯ ಒಳಗೆ ಹೂವುಗಳು ಅರಳುವಂತಹದ್ದಾಗಲಿ ಸಂಭ್ರಮಿಸಿ ಹೂವನ್ನು ಬಿಡ್ತದಂತೆ. ಒಂದು ಸಣ್ಣ ಸುದ್ದಿ, ಮರೆತು ಹೋಗಿದ್ದ ಕಾಳಿದಾಸನಲ್ಲಿ ಕಾಣದೇ ಇರುವಂತಹ ಆಶ್ರಮದ ಮರುಚಿತ್ರವನ್ನು ಕಟ್ಟಿಕೊಡೋದಿದೆಯಲ್ಲ, ಇದು ಹೇಮಕೂಟದಿಂದ ಬಂದ ಮೇಲೆ ಮಾತ್ರ ಕಾಣುತ್ತೆ. ಆ ಹೇಮಕೂಟದಿಂದ ಬಂದ ಮೇಲೆ ಶಕುಂತಲೆ ತನ್ನ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿ ಅಂದುಕೊಂಡ, ತನ್ನ ತಂದೆಯ ಮನೆಗೆ ಹೋಗಬೇಕು ಅಂತ ಹೇಳಿ ಅಂದುಕೊಂಡಾಗ ದುಷ್ಯಂತನನ್ನು ಕೇಳ್ತಾಳಂತೆ. ದುಷ್ಯಂತ ಹೇಳ್ತಾನಂತೆ, ಪುಣ್ಯ ಭೂಮಿಯ ಒಳಗೆ ಅಪರಾಧವನ್ನು ನಾನು ಮಾಡಿಬಿಟ್ಟಿದೆ. ಈ ಪುಣ್ಯ ಭೂಮಿಗೆ ಬಂದು ಕಣ್ವರನ್ನು ನೋಡುವಂತಹ ಧೈರ್ಯ ನನಗಿನ್ನೂ ಬಂದಿಲ್ಲ. ನಾನು ನಿನ್ನ ಜೊತೆ ಬರಲ್ಲ, ನೀನು ಹೋಗಿ ಬಾ. ಹೋಗಿ ಬರೋದಕ್ಕೆ ನಿನಗೇನೇನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಮಾಡಿಕೊಡ್ತೀನಿ. ಮಾಡಿಕೊಟ್ಟು ನೀನು ಹೋಗೋದಕ್ಕೆ ಏನೇನು ಬೇಹುಗಳು ಬೇಕೋ, ಪರಿವಾರಗಳು ಬೇಕೋ, ರಥಗಳು ಬೇಕೋ, ತೇರುಗಳು ಬೇಕೋ ಅದೆಲ್ಲವನ್ನು ಒದಗಿಸ್ತೇನೆ. ಹೋಗು ಬಾ. ನನ್ನ ನಮನಗಳನ್ನು, ಕೃತಜ್ಞತೆಯನ್ನು, ಗೌರವವನ್ನು ಮಹಾಮುನಿಗಳಲ್ಲಿ ಸಲ್ಲಿಸು. ಹಾಗೆ ಶಕುಂತಲೆ ಹೋಗೋಕ್ಕೆ ಮೊದಲು ತನ್ನ ಅಕ್ಕಳಾದಂತಹ ಹಂಸಪದಿಕೆ, ಅಂದರೆ ದುಷ್ಯಂತನ ಮೊದಲ ಪತ್ನಿ, ಆ ಮೊದಲ ಪತ್ನಿ ಹತ್ರ ಹೋಗ್ತಾಳಂತೆ. ಹೋಗಿ ಹೇಳ್ತಾಳಂತೆ, ಅಕ್ಕ, ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದೇನೆ, ನನಗೆ ಅನುಮತಿಯನ್ನು ಕೊಡು. ಕೂಡಲೇ ಅನಿಸುತ್ತಂತೆ ಹಂಸಪದಿಕೆಗೆ, ಹೌದು, 7 ವರ್ಷಗಳ ಕಾಲ ನಾನಾ ಸಂಕಟಗಳನ್ನು ಪಟ್ಟುಕೊಂಡಂತಹ ಈ ಮಹಿಳೆ ಮೊದಲ ಬಾರಿಗೆ ತವರಿಗೆ ಹೋಗ್ತಾ ಇದ್ದಾಳೆ, ಹೋಗಿ ಬರಲಿ. ಆಶ್ರಮದ ವಿಷಯವನ್ನೆಲ್ಲವನ್ನು ಕೇಳಿದಾಗ ಆಶ್ರಮ ತೋರಿಸ್ತೀನಿ ಬಾ ಅಂತ ಹೇಳ್ತಾಳೆ. ತೋರಿಸ್ತೀನಿ ಅಂತ ಅಂದಾಗ ಹಂಸಪದಿಕೆ ನೋಡುವ ಕುತೂಹಲ ಉಂಟಾಗತ್ತಂತೆ. ಆಗಲಿ ಬರ್ತೀನಿ. ಒತ್ತಾಯದ ಮೂಲಕ ತನ್ನ ಅಕ್ಕಳಾದಂತಹ ದುಷ್ಯಂತನ ಮೊದಲ ಪತ್ನಿಯಾದ ಹಂಸಪದಿಕೆಯ ಜೊತೆಗೆ ವಾಪಸ್ಸು ಬರುವ, ಆಶ್ರಮವನ್ನು ಭೇಟಿ ಮಾಡುವ ಚಿತ್ರವನ್ನು ಮಾಸ್ತಿಯವರು ಕೊಡ್ತಾರೆ. ಇನ್ನು ಇದಕ್ಕಿಂತಹ ಕಲ್ಪನೆ ಇದೆಯಲ್ಲ ಬೇಕಾ ನಮಗೆ? ಪುರಾಣ ಪ್ರಪಂಚದ ಒಳಗೆ ಕಾಣದ, ಕಾಳಿದಾಸನ ಕಾವ್ಯಗಳಲ್ಲಿ ನೋಡದ, ನಾಟಕಗಳಲ್ಲಿ ಉಲ್ಲೇಖಗೊಳ್ಳದ ಒಂದು ಹೊಸ ದೃಶ್ಯವನ್ನು ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, 2 ರಥಗಳಲ್ಲಿ ಇವರು ಹೊರಡ್ತಾರಂತೆ. ಒಂದು ರಥದಲ್ಲಿ ಹಂಸಪದಿಕೆ, ಇನ್ನೊಂದು ರಥದ ಒಳಗೆ, ಒಂದು ರಥದಲ್ಲಿ ಹಂಸಪದಿಕೆ ಶಕುಂತಲೆ, ಇನ್ನೊಂದು ಅದರಲ್ಲಿ ಭರತ ಕೂಡ ಇರ್ತಾನೆ. ಇನ್ನೊಂದು ರಥದಲ್ಲಿ ಇವರನ್ನು ನೋಡಿಕೊಳ್ಳೋಕೆ ಬರ್ತಾ ಇರುವಂತಹ ಮಾಂಡವ್ಯ. ಆ ಮಾಡವ್ಯ ಇದಾನಲ್ಲ, ತಿಂಡಿಪೋತ, ಅವನು ಭರತನನ್ನು ನೋಡಿಕೊಳ್ಳೋದು ಮಾಡೋದು ಎಲ್ಲ ಆಗುತ್ತೆ. ಹಸ್ತಿನಾವತಿಯಿಂದ ಕಣ್ವರ ಆಶ್ರಮಕ್ಕೆ ಹೋಗೋಕೆ ಎಷ್ಟು ದಿವಸ ಬೇಕಾಗುತ್ತೆ ಅಂತ ಮಾಸ್ತಿಯವರು ಬರೀತಾರೆ. ನಡ್ಕೊಂಡು ಹೋದರೆ 15 ದಿವಸ, ವೇಗವಾಗಿ ಹೋಯಿತು ಅಂತಂದರೆ 1 ವಾರ, ರಥ ಮುಂತಾದವುಗಳಲ್ಲಿ ಹೋಯಿತು ಅಂದರೆ 5-6 ದಿವಸ. ಇಷ್ಟು ಬೇಕೇ ಬೇಕು ಅಂತ ಹೇಳ್ತಾರೆ. 5-6 ದಿವಸಗಳು ರಥ ಅಥವಾ ತೇರಿನಲ್ಲಿ ಪ್ರಯಾಣ ಮಾಡಿ ಆಶ್ರಮವನ್ನು ತಲುಪಬೇಕು. ಹಾಗೆ ಹೋಗೋ ಸಂದರ್ಭದ ಒಳಗೆ ಭರತನಿಗೆ ಮೊದಲನೇ ದಿವಸ ಆದ ಕೂಡಲೇ ಬೇಜಾರಾಗುತ್ತಂತೆ, ಅಮ್ಮನ ಜೊತೆ ಇರೋವಂತಹದ್ದು. ಅಮ್ಮನ ಜೊತೆ ಇರೋದಕ್ಕೆ ಬೇಜಾರಾದಾಗ ಅವನು ಹೇಳ್ತಾನಂತೆ, ಇಲ್ಲ, ನಾನು ಆ ರಥಕ್ಕೆ ಹೋಗ್ತೀನಿ, ಮಾಡವ್ಯನ ಹತ್ರ ಹೋಗ್ತೀನಿ. ನಾನು ಯಾಕೆ ಹೋಗ್ತೀಯಾ ಅಂತ ಕೇಳ್ತಾರೆ. ಇಲ್ಲ, ನೀವು ಏನೇನೋ ಮಾತಾಡ್ತಾ ಇದ್ದೀರಿ ಹಂಸಪದಿಕೆ, ನೀವು, ನಾನು ಮಾಡವ್ಯನ ಜೊತೆ ಹೋಯಿತು ಅಂತಂದರೆ ಆಟಗಳನ್ನು ಆಡಬಹುದು. ಮಾಡವ್ಯನ ಚಿತ್ರವನ್ನು ಮಾಸ್ತಿಯವರು ತರ್ತಾರೆ. ಅವನು ವನದಲ್ಲಿ ಇದ್ದಂತಹ ಬಗೆ ಬಗೆಯ ಪ್ರಾಣಿಗಳ ಕೂಗುಗಳೇನಿವೆ ಆ ಕೂಗುಗಳನ್ನು ಮಾಡುವಂತಹದ್ರಲ್ಲಿ ನಿಸ್ಸೀಮನಾಗಿದ್ದ. ಅಂದರೆ ಸಿಂಹದ ಹಾಗೆ ಕೂಗೋದು, ಹುಲಿಯ ಹಾಗೆ ಕೂಗೋದು, ಅಥವಾ ಈ ಜಿಂಕೆಯ ಹಾಗೆ ಕೂಗುವಂತಹದ್ದು. ಅವುಗಳಲ್ಲಿ ಸಿಂಹದ ಹಾಗೆ ಕೂಗಿದಾಗ ರಥಕ್ಕೆ ಕಟ್ಟಿದ ಕುದುರೆಗಳಿದೆಯಲ್ಲ ಬೆಚ್ಚಿ ಬೀಳ್ತವಂತೆ. ಮಾಸ್ತಿಯವರು ಹೇಳೋದು, ಹುಡುಗನಿಗೆ ತುಂಬ ಪ್ರೀತಿ ಆಗುವಂತಹ ಕೂಗು ಯಾವುದಪ್ಪ ಅಂತಂದರೆ, ಕತ್ತೆಯ ಹಾಗೆ ಮಾಡವ್ಯನ ತುಂಬ ಚೆನ್ನಾಗಿ ಕೂಗ್ತೀಯ, ಕತ್ತೆಯ ಹಾಗೆ ಕೂಗು ಅಂತ. ಮಾಡವ್ಯನಿಗೆ ಅನಿಸುತ್ತಂತೆ, ನಾನು ಕತ್ತೆ ಹಾಕಿ ಚೆನ್ನಾಗಿ ಕೂಗ್ತೀನಿ ಅಂತ ಈ ಮಗು ಹೇಳ್ತಾ ಇದೆ,
ಹಾಗೇನಾದರೂ ಕೂಗಿದ್ರೆ ಉಳಿದವರೆಲ್ಲ ನನ್ನನ್ನು ಮುಂದೆ ಕತ್ತೆ 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 ಅಂತಲೇ ಕರೆದು ಬಿಡ್ತಾರೆ. ಇಲ್ಲ, ನಾನು ಕೂಗಲ್ಲ. ಆಗ ಭರತ ಹೇಳ್ತಾನಂತೆ, ಇಲ್ಲ ನೀನು ಕೂಗಲೇಬೇಕು, ನೀನು ಅದೇ ಚೆನ್ನಾಗಿ ಕೂಗೋದು, ಈ ಕೂಗಿದ್ದೊಂದು 5-6ರಲ್ಲಿ ಅದೇ ನಂಗೆ ತುಂಬ ಹಿಡಿಸಿರೋ ಅಂಥದ್ದು, ಕೂಗು ನೀನು ಅದನ್ನು. ಆಗ ಹೇಳ್ತಾನಂತೆ ಭರತನಿಗೆ, ಈ ಸಾರಥಿಗೆ ಹೇಳು ಬೇಗ ರಥವನ್ನು ಮುಂದೆ ತೊಗೊಂಡು ಹೋಗು ಅಂತ, 1-2 ಗಾವುದ ದಾಟ್ಕೊಂಡು ಹೋಗಲಿ, ಇವರಿಗೆ ಕೇಳದೇ ಇರೋ ಹಾಗೆ ನಾನು ಅಲ್ಲಿ ಕೂಗ್ತೀನಿ. ಹಾಗೆ ನೋಡಿ ಒಂದು ದೃಶ್ಯ. ಆ ದೃಶ್ಯವನ್ನು ಮಾಸ್ತಿಯವರು ಅತ್ಯಂತ ಸಹಜವಾಗಿ ಎಷ್ಟು ಚೆನ್ನಾಗಿ ತರ್ತಾರೆ. ಆ ನಂತರ ಅವರು ತಲುಪಿದ್ದು ಅಲ್ಲಿ ಅನಸೂಯೆ ಪ್ರಿಯಂವದೆ. ಅದನ್ನು ಅಷ್ಟೇ, ಅನಸೂಯೆ ಪ್ರಿಯಂವದೆಯರನ್ನು ಫಸ್ಟ್ ನೋಡುವಂತಹದ್ದು ಯಾರಪ್ಪ ಅಂತಂತಂದರೆ ಈ ಮಗು ಬರ್ತಾನೆ. ಅವನು ಕೂಡಲೇ ಹೇಳ್ತಾನಂತೆ, ನೀನು ಪ್ರಿಯಂವದೆ, ನೀನು ಅನಸೂಯೆ ಅಲ್ವಾ? ಹಾಗೆ ಅವರಿಬ್ಬರಿಗೂ ಆಶ್ಚರ್ಯ ಆಗತ್ತಂತೆ. ಏನಿದು, ಈ ಮಗು ನಮ್ಮನ್ನು ನೋಡೇ ಇಲ್ಲ, ಇದನ್ನು ನಮ್ಮನ್ನು ಭಾಳ ಚೆನ್ನಾಗಿ ಗುರುತಿಸ್ತಾ ಇದ್ದಾನಲ್ಲ, ಇದು ಹೇಗೆ ಅಂತ ಹೇಳಿ. ಆಗ ಹೆಂಗಪ್ಪ ನೀನು ಹೇಳಿದೆ ಅಂತ. ಇಲ್ಲ, ನಮ್ಮಮ್ಮ ಹೇಳ್ತಾ ಇದ್ಲು, ಪ್ರಿಯಂವದೆಯ ಮುಖ ಇದೆಯಲ್ಲ ಅದು ಅಗಲ, ಅನಸೂಯೆ ಮುಖ ಇದೆಯಲ್ಲ ಅದು ಉದ್ದ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೇಳಿದ್ಲು, ಪ್ರಿಯಂವದೆ ಮೂಗು ಬಹಳ ದೊಡ್ಡದು, ಅನಸೂಯೆ ಮೂಗು ಬಹಳ ಚಿಕ್ಕದು. ಪ್ರಿಯಂವದೆ ನಿಮ್ಮ ಮೂಗು ದೊಡ್ಡದಾಗಿದ್ದರಿಂದ ನೀವು ಪ್ರಿಯಂವದೆ, ಅವಳು ಅನಸೂಯೆ ಅಂತ ಪತ್ತೆ ಹಚ್ಚಿದೆ. ಒಂದು ಚಿಕ್ಕ ವೃತ್ತಾಂತ ಕಾಳಿದಾಸನಲ್ಲಿ ಕಾಣದೇ ಇರೋದು ಎಷ್ಟು ಸಹಜವಾಗಿ ಮಾಸ್ತಿಯವರು ಕೊಟ್ಟು ಅದನ್ನು ಚಿತ್ರಿಸ್ತಾರೆ ಅಂತಂದರೆ ಆ ಇಡೀ ಕಥೆಯನ್ನು ಓದೋವಾಗ ಆಶ್ಚರ್ಯ ಆಗುತ್ತೆ. ಶಕುಂತಲೆ ಬರ್ತಾಳೆ, ಬಂದು ಅನಸೂಯೆ ಪ್ರಿಯಂವದೆಯರನ್ನು ಭೇಟಿ ಆಗ್ತಾರೆ, 100 ಮಾತುಗಳನ್ನು ಆಡ್ತಾರೆ. ಅಷ್ಟೇ ಅಲ್ಲ, ಶಾರದ್ವತ ಶಾರ್ಗರವ ಅವರಿಬ್ಬರೂ ಕೂಡ ಅವರಿಬ್ಬರನ್ನ ಮದುವೆ ಆಗಿರ್ತಾರೆ. ಪ್ರಿಯಂವದೆಗೆ ಗಂಡು ಮಗು ಆಗಿರುತ್ತೆ, ಅನಸೂಯೆಗೆ ಹೆಣ್ಣು ಮಗು ಆಗಿರುತ್ತೆ. ಆ ಮಕ್ಕಳನ್ನು ಪರಸ್ಪರವಾಗಿ ಪರಿಚಯ ಮಾಡಿಕೊಳ್ತಾರೆ. ಇಡೀ ಆಶ್ರಮ ಹೇಗಾಗಿತ್ತು ಅಂತ ನೋಡ್ತಾಳೆ. ಈಕೆ ತುಂಬ ಪ್ರೀತಿಸ್ತಾ ಇದ್ದಂತಹ, ದಿವಸವೂ ಹುಲ್ಲನ್ನು ತಿನ್ನಿಸ್ತಾ ಇದ್ದಂತಹ ದೀರ್ಘಾಪಾಂಗ ಅಂತ ಹೇಳಿ ಒಂದು ಜಿಂಕೆ, ಆ ಜಿಂಕೆ ಏನಿದೆ ಅದು ಹತ್ತಿರ ಬರುತ್ತಂತೆ. ಹತ್ತಿರ ಬಂದು ಶಕುಂತಲೆಯನ್ನು ನೋಡುತ್ತಂತೆ. ಯಾರನ್ನೋ ನೋಡಿದ ಹಾಗೆ ಆಗತ್ತೆ, ಅದರ ಗುರುತು ಹಚ್ಚಕ್ಕಾಗಲ್ಲ. ತೇರಿನಲ್ಲಿ ಬರುವಂತಹ ಶಕುಂತಲೆ, ತೇರಿನಲ್ಲಿ ನಿರ್ಗಮಿಸುವ ಶಕುಂತಲೆ, ಈ ಚಿತ್ರ ಬಹಳ ಚೆನ್ನಾಗಿ ಕೊಡ್ತಾರೆ ಮಾಸ್ತಿಯವರು. ಒಂದು ಮಾತು ಹೇಳ್ತಾರೆ, ರಾತ್ರಿ 3ನೇ ಜಾಮದವರೆಗೂ ಮಾತನಾಡ್ತಾರಂತೆ. ಮಾತನಾಡಿದ ಮೇಲೆ ನಿದ್ದೆ ಬರುತ್ತಂತೆ. ನಿದ್ದೆ ಶಕುಂತಲೆಗೆ ಹೇಗೆ ಬಂತು ಅಂತಂತಂದರೆ, ಜ್ವರ ಕಳೆದುಕೊಂಡಂತಹ ಮಗು ತಾಯಿ ಮಡಿಲಿನಲ್ಲಿ ಮಲಗುವ ಹಾಗೆ ಶಕುಂತಲೆ ನಿಶ್ಶಬ್ದವಾಗಿ ಪ್ರಶಾಂತವಾಗಿ ನಿದ್ರಿಸಿದಳು. ಈ ಒಂದು ಚಿತ್ರ ಸಾಕು, ಒಬ್ಬ ಲೇಖಕ, ಒಬ್ಬ ಮಹಾ ಕಥೆಗಾರ ಇಡೀ ಚಿತ್ರವನ್ನು ಹಾಗೆ ಕೊಡಬಲ್ಲ. ಆನಂತರ ಕಣ್ವರನ್ನು ಮಾತನಾಡಿಸೋದು, ಮುಟ್ಟೋದು, ಇದೆಲ್ಲವನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ. ಅದು ಬೇರೆ ಕಥೆಯದು. ಒಂದು ಮಾತನ್ನು ಹೇಳ್ತಾರೆ. ಶಕುಂತಲೆ ಮತ್ತೆ ಒಂದು ಮಾತು ಅಂದ್ಕೊಳ್ತಾಳಂತೆ, ಈ ಆಶ್ರಮಕ್ಕೆ ನಾನು ಇನ್ನು ಬಂದರೆ ಮತ್ತೆ ಗಂಡನ ಜೊತೆ ಬರ್ತೀನಿ, ಆದರೆ ಬಂದ ಮೇಲೆ ಮತ್ತೆ ಹಸ್ತಿನಾವತಿಗೆ ಹೋಗಲ್ಲ, ಇಲ್ಲಿಯೇ ಇರ್ತೇನೆ, ಇನ್ನು ಹೋಗುವಂತಹದ್ದು ಇಲ್ಲ. ಆಗ ನಗುತ್ತಾಳೆ. ನಕ್ಕಾಗ ಮಾಸ್ತಿಯವರು ಹೇಳ್ತಾರೆ, ನೋವನುಂಡು ನಕ್ಕ ನಗೆ ನಗೆಯಲ್ಲ, ನೋವನುಂಡು ನಕ್ಕ ನಗೆ ನಗೆಯಲ್ಲ, ನೋವನುಣ್ಣದೆ ನಗುವಂತಹ ನಗೆಯೇ ಸುಖದ ನಗೆ. ಅದು ನಿಜವಾಗದಂತಹ ನಗು. ಅದು ಆ ಹೊತ್ತಿಗೆ ಶಕುಂತಲೆಗೆ ಬದುಕಿದೆಯಲ್ಲ, ಬೇಕಾದಷ್ಟು ಪಾಠಗಳನ್ನು ಕಲಿಸಿರುತ್ತೆ. ಆ ಕಲಿತಂತಹ ಪಾಠಗಳ ಹಿನ್ನೆಲೆಯಲ್ಲಿ ಅವಳು ಎಷ್ಟು ಮನೋದಾರ್ಢ್ಯವನ್ನು ಇಟ್ಕೊಂಡಿದ್ದಳು, ಆಶ್ರಮವನ್ನು ಅವಳು ಹೇಗೆ ನೋಡಿದಳು, ಈ ಚಿತ್ರ ಕೊಡ್ತಾರೆ. ಇಟ್ ಇಸ್ ಎ ವಂಡರ್ಫುಲ್ ಪೀಸ್ ಆಫ್ ಲಿರಿಕ್ ಅಂತ ಹೇಳಿ ಅನಿಸ್ತದೆ ನನಗೆ ಆ ಕತೆ. ಈ ಕಥೆಯ ಕಂಟಿನ್ಯೂಯೇಷನ್ನು, ಅದರ ಬಗ್ಗೆ ಒಂದು 10 ನಿಮಿಷ ನಾನು ಹೇಳಲೇಬೇಕು, ಯಾಕೆ ನನಗೆ ತಡ್ಕೊಳಕ್ಕಾಗಲ್ಲ. ಗೌತಮಿ ಹೇಳಿದ ಕತೆ ಅಂತ ಹೇಳಿ, ಪ್ರಾಯ ಮಾಸ್ತಿಯವರ ಅತ್ಯುತ್ತಮವಾದ ಕಥೆಗಳಲ್ಲಿ ಅದೊಂದು. ಅದು ಅತ್ಯುತ್ತಮವಾದ ಕಥೆಗಳಲ್ಲಿ ಮಾಸ್ತಿಯವರ ಅತ್ಯುತ್ತಮವಾದ ಕತೆ ಗೌತಮಿ ಹೇಳಿದ ಕತೆ. ಸುಮಾರು 19 ಪುಟಗಳ ವಿಸ್ತಾರ ಇರುವಂತಹ ಒಂದು ಅದ್ಭುತವಾದ ಕಥೆ ಅದು. ಪ್ರಾಯ ಘನವಾದ ಮನಸ್ಸು, ಉದಾತ್ತವಾದ ಜೀವನವನ್ನು ನಡೆಸಿದಂತಹ ವ್ಯಕ್ತಿ, ಬದುಕನ್ನ ಎಲಿವೇಟೆಡ್ ಸೋಲ್ ಆಗಿ ನೋಡುವಂತಹ ವ್ಯಕ್ತಿ ಮಾತ್ರ ಬರೆಯಬಹುದಾದ ಕಥೆ ಅದು. ಮಾಸ್ತಿಯವರಲ್ಲಿ ಈ ಥರದ ಗುಣಗಳು ತುಂಬಿ ತುಳುಕಾಡ್ತಾ ಇದ್ವು. ಅವರು ಬದುಕನ್ನ ಎಷ್ಟು ಪ್ರೀತಿಸ್ತಾ ಇದ್ರೋ ಆ ಬದುಕನ್ನು ಅಷ್ಟೇ ಘನ ಅಂತ ಹೇಳಿ ಕೂಡ ಅವರು ಭಾವಿಸಿದರು. ಆ ಗೌತಮಿ ಹೇಳಿದ ಕಥೆ ಒಳಗೆ ಗೌತಮಿ ಶಕುಂತಲೆ ಇದ್ದಾಳಲ್ಲ, ಶಕುಂತಲೆಯನ್ನು ಬಿಡೋಕ್ಕೆ ಬಂದಂಥವಳು, ಬಿಟ್ಟ ಮೇಲೆ ಅವಳು ವಾಪಸ್ಸು ಬರ್ತಾಳೆ. ಬಂದ ಮೇಲೆ ಕಣ್ವರಿಗೆ ಹೇಳ್ತಾಳಂತ, ಇಲ್ಲ ಇನ್ನಿಬ್ಬರು ಇದ್ದಾರಲ್ಲ ಅನಸೂಯೆ ಪ್ರಿಯಂವದೆ, ಇವ್ರಿಗೆ ಬೇಗ ಮದುವೆ ಮಾಡಿಬಿಡಿ.
ಇವ್ರಿಗೆ ಬೇಗ ಮದುವೆ ಮಾಡಿಬಿಡಿ. ಅನಸೂಯ ಪ್ರಿಯಂವದೆಯರಿಗೆ ಈ ಮನೆತನದ ಹಿರಿಯೇ ಇದ್ದಾಳಲ್ಲ, ಇವಳು ಯಾಕೆ ಹೀಗೆ ಒತ್ತಾಯ ಮಾಡ್ತಾ ಇದ್ದಾಳೆ, ಇವಳು ಯಾಕೆ ಇಷ್ಟು ಒತ್ತಾಯ ಮಾಡ್ತಾಳೆ, ನಾವು ಮದುವೆ ಮಾಡ್ಕೊ ಅಂತ ಹೇಳಿ. ಶಕುಂತಲೆ ಹಾಗೆ ನಾವು ಯಾರಾದರೂ ದುಷ್ಯಂತ ಗಿಷ್ಯಂತ ಬಂದು ನಾವು ನಮ್ಮ ಮನಸ್ಸನ್ನು ಕೊಟ್ಟು ಈ ಥರ ತೊಂದರೆಗೆ ಸಿಕ್ಕಾಕೋತೀವೇನೋ ಅನ್ನೋ ಆತಂಕದಲ್ಲಿ ಇವಳು ಹೇಳ್ತಾ ಇದ್ದಾಳ, ಕಳವಳದಲ್ಲಿ ಹೇಳ್ತಾ ಇದ್ದಾಳ. ಯಾಕೀಗ ಹೇಳಿದಳು? ಆಗ ಗೌತಮಿ ಹೇಳ್ತಾಳೆ, ಇಲ್ಲ ಕೂತ್ಕೋ, ಶಕುಂತಲೇನು ಬಂದಿದ್ದಾಳೆ, ನೀವು ಇದ್ದೀರಿ. ಚಿಕ್ಕಂದಿನ ಒಳಗೆ ಈ ಆಶ್ರಮದಲ್ಲಿ ಜರುಗಿದಂತಹ ಒಂದು ಘಟನೆಯನ್ನು ಹೇಳ್ತೀನಿ. ಇಲ್ಲಿ ಮಾಲಿನಿ ಅಂತ ಹೇಳಿ ಒಬ್ಬ ಹುಡುಗಿ ಇದ್ದಳು. ಆಕೆ ಗ್ರಾಮದ ಕಡೆಯಿಂದ ಬಂದಂತಹ ಹುಡುಗಿ, ಯಾರೂ ಕೂಡ ತಂದೆ ತಾಯಿ ಇರಲಿಲ್ಲ. ಅವಾಗಿನ ಆಶ್ರಮದ ಕುಲಪತಿಗಳು ಯಾರಿದ್ರೋ ಅವರು ಅವಳನ್ನು ನೋಡ್ಕೊಳ್ತಾ ಇದ್ರು. ಈ ಮಾಲಿನಿಯ ಜೊತೆಗೆ ಇಬ್ಬರಿದ್ರು, ಒಬ್ಬ ದತ್ತ ಕಾಶ್ಯಪ ಅಂತ ಹೇಳಿ, ಇನ್ನೊಬ್ಬ ಭಾರದ್ವಾಜ ಅಂತ ಹೇಳಿ. ಇವರಿಬ್ಬರೂ ಕೂಡ ಅವಳ ಜೊತೆ ಓರಗೆಯಲ್ಲಿ ಓಡಾಡ್ತಾ ಇದ್ರು. ಆಶ್ರಮದ ಒಳಗೆ ಗಂಡಿಗೆ ಗಂಡು, ಹೆಣ್ಣಿಗೆ ಹೆಣ್ಣು, ಈ ಥರದ ಯಾವ ಭೇದವೂ ಇರಲಿಲ್ಲ. ಎಲ್ಲರೂ ಕೂಡ ಸ್ವತಂತ್ರವಾಗಿ ಇದ್ದಂಥವರು. ಆದರೆ ವಯಸ್ಸು ಬಂದ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿನ ಕುಲಪತಿಗಳು ಹೇಳ್ತಾರಂತೆ ಮಾಲಿನಿಗೆ, ಇಲ್ಲಮ್ಮ ನೀನು ಮದುವೆ ಆಗುವಂತಹದ್ದು ಒಳ್ಳೆಯದು. ಅವಳಿಗೆ ಕೂಡಲೇ ಇಬ್ಬರ ಬಗ್ಗೆನೂ ಮನಸ್ಸು ಬರುತ್ತೆ, ಒಬ್ಬ ಭಾರದ್ವಾಜ, ಇನ್ನೊಬ್ಬ ಕಾಶ್ಯಪ. ಆದರೆ ಅವಳು ಭಾರದ್ವಾಜನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳೋ ಹಾಗೆಲ್ಲ, ಇವರಿಬ್ಬರಲ್ಲಿ ಅವನು 1 ವರ್ಷ ದೊಡ್ಡವನು, ಆದ್ದರಿಂದ ಅವನು ಮದುವೆ ಆಗ್ತೀನಿ ಅಷ್ಟೇ ಅಂತ. ದತ್ತ ಕಾಶ್ಯಪ ಬೇಡ ಅನ್ನುವಂತಹದ್ದೇನಿಲ್ಲ, ಭಾರದ್ವಾಜ ದೊಡ್ಡವನು, ಆದ್ದರಿಂದ ಮದುವೆ ಆಗ್ತೀನಿ. ದತ್ತ ಕಾಶ್ಯಪನಿಗೂ ಮಾಲಿನಿಯನ್ನು ಕಂಡ್ರೆ ಒಂದು ಬಗೆಯದಾದಂತಹ ಒಲವಿತ್ತು. ಆದರೆ ಮಾಲಿನಿ ಭಾರದ್ವಾಜನನ್ನು ಅಪೇಕ್ಷಿಸಿದ್ದರಿಂದ ಇದು ಸುಮ್ಮನಾಗ್ತಾನಂತೆ. ಅನಂತರ ಭಾರದ್ವಾಜ ಮಾಲಿನಿ ಇಬ್ಬರೂ ಕೂಡ ವಿಹರಿಸ್ತಾರೆ, ಬೆಳದಿಂಗಳಲ್ಲಿರ್ತಾರೆ. ಮಾಲಿನಿ ನದಿ ಅಲ್ಲೇ ಹರಿತಾ ಇರುತ್ತೆ, ಅಲ್ಲಿ ಓಡಾಟಗಳು ಇತ್ಯಾದಿಗಳು ಎಲ್ಲವನ್ನೂ ಮಾಡ್ತಾರೆ. ಆ ಮಾಡುವಂತಹ ಸಂದರ್ಭದ ಒಳಗೆ ಒಂದು ಸಂದರ್ಭದಲ್ಲಿ ಮಾಲಿನಿ ಅವನ ಹತ್ತಿರ ಹೋಗ್ತಾಳೆ, ಸೋಕ್ತಾಳೆ. ದೇಹದ ಸಂಪರ್ಕ ಬೆಳೆಯಲ್ಲ, ಆದರೆ ಅವರಿಬ್ಬರೂ ಕೂಡ ಒಂದಾಗಿ ಇರ್ತಾರೆ. ಅದಾದ ಮಾರನೇ ದಿವಸ ಮಾಲಿನಿ ನದಿಯ ಒಳಗೆ, ಮಾಲಿನಿ ಇವಳು, ಮಾಲಿನಿ ನದಿ ಎರಡೂ ಇದೆ. ಆ ಮಾಲಿನಿ ನದಿಯ ಒಳಗೆ ದತ್ತ ಭಾರದ್ವಾಜನಿಗೆ ಬಹಳ ಖುಷಿಯಾಗುತ್ತಂತೆ. ಖುಷಿಯಾಗಿ ಹೊಳೆಯನ್ನು ನಾನು ಈಜಿ ದಾಟೋದನ್ನು ತೋರಿಸ್ತೀನಿ ನಾನು ಮಾಲಿನಿಗೆ. ಚೆನ್ನಾಗಿ ಈಜು ಬರುತ್ತೆ, ಮಾಲಿನಿಗೂ ಬರ್ತಿತ್ತು, ಇವ್ರಿಗೂ ಬರ್ತಿತ್ತು, ಎಲ್ಲರಿಗೂ ಬರ್ತಿತ್ತು. ಹೊಳೆಯ ಉಕ್ಕು, ಆ ಉಕ್ಕು ವಿಶೇಷವಾಗಿ ಬರ್ತಾ ಇರಬೇಕಾದ್ರೆ ಆತ ಧುಮುಕಿ ಈಜ್ತಾ ಇರ್ತಾನೆ. ಈಜಿಕೊಂಡು ಬರ್ತಾ ಇರುವಾಗ ದಡದ ಮೇಲೆ ಇರುವಂಥವ್ರು ಕೆಲವರು ಹೇಳ್ತಾರಂತೆ, ಭಾರದ್ವಾಜ ಹುಷಾರ್, ಹಿಂದುಗಡೆಯಿಂದ ಅನೇಕ ಬಗೆಯದಾದಂತಹ ಕಸ ಕಡ್ಡಿ ಇತ್ಯಾದಿ ಎಲ್ಲ ಬರ್ತಾ ಇವೆ, ಹುಷಾರು. ಈಜ್ತಾ ಇರೋ ಭಾರದ್ವಾಜನಿಗೆ ಅದು ಕೇಳಲ್ಲ. ಹಾಗೆ ಬರ್ತಾ ಇರಬೇಕಾದ್ರೆ ಮುರಿದು ಬಿದ್ದ, ಬುಡದಿಂದ ಕೆಳಕ್ಕೆ ಬಿದ್ದ ಒಂದು ದೊಡ್ಡ ಮರ ಅದು ತೇಲಿ ಬರುತ್ತೆ. ಮರ ತೇಲಿ ಬಂದು ಆ ಮರವೇನೆ ಭಾರದ್ವಾಜನಿಗೆ ಹೊಡೆಯುತ್ತೆ. ಮರದ ಕೊಂಬೆಗಳಿಗೆ ಸಿಲುಕಿಕೊಂಡು ಭಾರದ್ವಾಜ ಕೆಳಗೆ ಇಳಿದು ಮುಳುಗಿ ಹೋಗ್ತಾನೆ. ಅವನನ್ನು ಉಳಿಸೋದಕ್ಕೆ ದೂರದಿಂದ ನೋಡಿದಂತಹ ದತ್ತ ಕಾಶ್ಯಪ ಪ್ರಯತ್ನಿಸಿದರೂ ಕೂಡ ಅದರಿಂದ ವಿಫಲನಾಗ್ತಾನೆ. ಭಾರದ್ವಾಜ ತೀರಿ ಹೋಗ್ತಾನೆ. ಮಾಲಿನಿಯ ಬದುಕಿದೆಯಲ್ಲ, ಅಸಹನೀಯ ಆಗುತ್ತೆ. ಆಗಿನ ಕುಲಪತಿಗಳಿದ್ದಾರಲ್ಲ, ಅವರು ಕೂಡ ಕಕ್ಕಾಬಿಕ್ಕಿ ಆಗ್ತಾರೆ. ಎಷ್ಟೋ ದಿವಸ ಆದಮೇಲೆ ಇವಳು ತನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಬದುಕನ್ನು ನಡೆಸಿಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಅನಿಸ್ತದಂತೆ, ಭಾರದ್ವಾಜ ಏನೋ ಹೋಗಿಬಿಟ್ಟ, ದತ್ತ ಕಾಶ್ಯಪ ಇದ್ದಾನೆ, ಅವನನ್ನೇ ಯಾಕೆ ಮದುವೆ ಆಗಬಾರ್ದು. ಯೌವನದ ಉಕ್ಕು, ಶರೀರದ ಬಯಕೆ, ಆ ತಾರುಣ್ಯಕ್ಕೆ ಸಂಬಂಧಿಸಿದ ಹಾಗೆ ಇದ್ದಂತಹ ಪ್ರವೃತ್ತಿ, ಆ ಪ್ರವೃತ್ತಿಗಳನ್ನು ಮಾಸ್ತಿಯವರು ಮಾಲಿನಿ ನದಿಯ ಉಕ್ಕು ಏರು ಇಳಿತ ಇವುಗಳಿಗೆ ಹೋಲಿಸ್ತಾ ಬರೀತಾರೆ. ಒಂದು ದಿವಸ ಹೋಗಿ ಅವಳು ದತ್ತ ಭಾರದ್ವಾಜನ ಹತ್ತಿರ ಕೇಳ್ತಾಳಂತೆ, ದತ್ತ ಕಾಶ್ಯಪನ ಹತ್ತಿರ ಕೇಳ್ತಾಳೆ, ನನ್ನನ್ನು ನೀನು ಮದುವೆ ಆಗು. ಆಗ ಅವನು ಹೇಳ್ತಾನಂತೆ, ಇಲ್ಲ, ಮದುವೆ ಆಗುವಂತಹದ್ದು ಇಲ್ಲ. ನೀನು ಈ ಹಿಂದೆ ಭಾರದ್ವಾಜನನ್ನು ಆರಿಸ್ಕೊಂಡಾಗಲೇ ವಿಧಿ ನನಗೆ ಸೂಚಿಸ್ತು. ಏನನ್ನು ಸೂಚಿಸ್ತು? ಇಲ್ಲ, ನೀನು ಮದುವೆ ಆಗಬೇಡ, ಬ್ರಹ್ಮಚಾರಿಯಾಗಿರು ಅಂತ ಹೇಳಿ ವಿಧಿ ನನಗೆ ಸೂಚಿಸ್ತು. ಅಲ್ಲಪ್ಪ, ಅದೇ ವಿಧಿ ಇದೆಯಲ್ಲ, ಆ ವಿಧಿ
ಭಾರದ್ವಾಜನನ್ನು ಕಳಕೊಂಡು ನನಗೆ ಸೂಚಿಸ್ತಾ ಇದೆ ನೀನು ಕಾಶ್ಯಪನನ್ನು ಮದುವೆ ಆಗು ಅಂತ ಹೇಳಿ. ಇದನ್ನು ಯಾಕೆ ನೀನು ಅರ್ಥ ಮಾಡ್ಕೊಳ್ಳೋಲ್ಲ? ಇಲ್ಲ, ವಿಧಿಯನ್ನು ನಿನಗೆ ಸಂಬಂಧಪಟ್ಟ ಹಾಗೆ ನೀನು ಅರ್ಥೈಸ್ಕೊಳ್ಳೋದಲ್ಲ. ಅದೇ ವಿಧಿ ನಿನಗೀಗ ಹೇಳ್ತಾ ಇರೋದು ನೀನೂ ಮದುವೆ ಆಗಬೇಡ, ಬ್ರಹ್ಮಚಾರಿಯಾಗಿರು ಅಂತ ಹೇಳಿ. ಅದನ್ನು ಬಿಟ್ಟು ನೀನು ಇವನನ್ನು ಮದುವೆ ಆಗು ಅಂತ ಹೇಳಿ ಕೇಳ್ತಾ ಇದೆಯಲ್ಲ, ಅದು ಸರಿಯಲ್ಲ. ಎಷ್ಟು ಹೇಳಿದರೂ ಕೂಡ ಮಾಲಿನಿ ಒಪ್ಪಲ್ಲ. ಅವಳು ಮತ್ತೆ ದತ್ತಕಾಶ್ಯಪನನ್ನು ಕೋಕ್ಸ್ ಮಾಡ್ತಾಳೆ, ಅವನನ್ನು ಪ್ರೇರಿಸ್ತಾಳೆ, ಅವನು ಮದುವೆ ಆಗುವಂತಾಳೆ. ಒಂದು ಹುಣ್ಣಿಮೆಯ ದಿವಸ ಆತ ತಪೋಮಗ್ನನಾಗಿರುವಾಗ ಅವನ ಮೇಲೆ ಬೀಳ್ತಾಳೆ. ಕೂಡಲೇ ದತ್ತಕಾಶ್ಯಪ ಹೇಳ್ತಾನೆ, ಅವಳ ಕಾಲಿಗೆ ಬಿದ್ದು ಕಾಲನ್ನು ಹಿಡ್ಕೊಂಡು, ನೀನು ಶಕ್ತಿ ಸ್ವರೂಪಿಣಿ, ನಿನ್ನಲ್ಲಿ ಮಾತ್ರ ಶಕ್ತಿ ಇದೆ. ಈಗ ನನ್ನನ್ನು ನಾನು ಉಳಿಸ್ಕೊಳ್ಳೋಕೆ ಆಗಲ್ಲ, ತಾಯಿಯಾದವಳು ಮಾತ್ರ ಮಗನನ್ನು ಉಳಿಸ್ಬೋದು. ನೀನು ಸಂಯಮ ಇಟ್ಟುಕೊಂಡ್ರೆ ಇವತ್ತು ನನ್ನ ಬದುಕು ಸರಿಯಾಗತ್ತೆ, ನಾನು ಬ್ರಹ್ಮಚಾರಿಯಾಗಿ ಉಳಿಬೋದು. ಬೇರೆ ಯಾರು ಕೂಡ ನನ್ನನ್ನು ಉಳಿಸೋಕ್ಕಾಗಲ್ಲ. ಈ ಬೆಳದಿಂಗಳು, ಈ ರೂಪ, ಈ ಸಂಬಂಧ ಇವೆಲ್ಲವೂ ಕೂಡ ಮತ್ತೆ ನೀನು ನನ್ನ ಮೇಲೆ ಬಿದ್ದರೆ ಏನಾಗ್ತೀನೋ ಗೊತ್ತಿಲ್ಲ, ದಯಮಾಡಿ ನನ್ನನ್ನು ಉಳಿಸು ಅಂತಾಳೆ. ಅಸಹಾಯಕನಾಗಿ ಆತ ಅವಳನ್ನು ಬೇಡ್ತಾನೆ. ಮಾಲಿನಿಗೆ ಅವನ ಮನಸ್ಸಿನ ಕಳವಳ, ನೋವು, ಸಂಕಟ, ಖೇದ ಎಲ್ಲವೂ ಅರ್ಥವಾಗಿ ಅವನನ್ನು ಬಿಡ್ತಾಳೆ. ಬಿಟ್ಟು ಅವಳು ಹೊಸದಾದ ಬದುಕನ್ನು ಆರಂಭಿಸ್ತಾಳೆ. ಆರಂಭಿಸಿದ್ದಿದೆಯಲ್ಲ ಅದರ ಕಥೆಯನ್ನು ಹೇಳ್ತಾಳೆ. ಅನಸೂಯ ಪ್ರಿಯಂಬದ ಇಬ್ಬರು ಕೇಳ್ತಾರೆ, ಯಾರ ಮಾಲಿನಿ, ಯಾರ ದತ್ತಕಾಶ್ಯಪ? ಅವಳು ಕೂಡಲೇ ಹೇಳ್ತಾಳೆ, ಪ್ರಿಯಂಬದೆ, ಅಯ್ಯೋ ಅದು ಗೊತ್ತಾಗ್ಲಿಲ್ವೇ? ಆ ಮಾಲಿನಿ ಯಾರಪ್ಪ ಅಂದರೆ ಗೌತಮಿ, ದತ್ತಕಾಶ್ಯಪ ಯಾರು ಅಂದರೆ ಕಣ್ವ ಮಹರ್ಷಿ. ನಮ್ಮ ಆಶ್ರಮ ಇದೆಯಲ್ಲ, ಈ ಆಶ್ರಮ ಪ್ರಶಾಂತವಾಗಿರಬೇಕಾದ್ರೆ, ಇದರ ಏರು ಎತ್ತರಗಳು ಬರಬೇಕಾದ್ರೆ ಕಾಶ್ಯಪನಿಗೆ ಕಣ್ವನಾಗುವ ಸಂದರ್ಭದಲ್ಲಿ ಇದ್ದ ಸಂಯಮ, ಮಾಲಿನಿಗೆ ತನ್ನನ್ನು ಉಳಿಸಿಕೊಟ್ಟಂತಹ ಬ್ರಹ್ಮಚಾರಿಯನ್ನು ಬ್ರಹ್ಮಚಾರಿಯಾಗಿ ಬಿಟ್ಟುಕೊಡುವಂತಹ ಶಕ್ತಿ ಎರಡೂ ಪ್ರಾಪ್ತವಾಗಿತ್ತು. ಆದ್ದರಿಂದ ಹೀಗೆ ಇತ್ತು. ಇಡೀ ಗೌತಮಿ ಹೇಳಿದ ಕತೆ ಕಣ್ವರ ಪೂರ್ವವೃತ್ತಾಂತವನ್ನು ಹೇಳುತ್ತೆ, ಗೌತಮಿಯ ಪೂರ್ವವೃತ್ತಾಂತವನ್ನು ಹೇಳುತ್ತೆ, ಕಣ್ವಾಶ್ರಮದ ಪೂರ್ವವೃತ್ತಾಂತ ಹೇಳುತ್ತೆ. ದಿಸ್ ಈಸ್ ದಿ ಫೈನೆಸ್ಟ್ ಕ್ರಿಯೇಷನ್ ಆಫ್ ಮಾಸ್ತಿ, ಫೈನೆಸ್ಟ್ ಕ್ರಿಯೇಷನ್ ಆಫ್ ಮಾಸ್ತಿ. ಇಂಥ ಕಥೆಯನ್ನು ಓದ್ತಾ ಇರಬೇಕಾದ್ರೆ ನನಗನ್ಸುತ್ತೆ, ಏನು ಮಹಾನುಭಾವ ಆಯಿತಾ, ಎಂಥ ಕಥೆಗಳನ್ನು ಈತ ಬರೆದಿದ್ದಾನೆ. ಹಾಗೆ ಭಾಗವತದ ಕಥೆ ತಗೊಳ್ಳಿ, ಕುಚೇಲನ ಭಾಗ್ಯ ಅಂತ ಬರೀತಾರೆ. ಅದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತಿನ ಕೊನೆಗೆ ನಾನು ಬಂದುಬಿಡ್ತೇನೆ. ಕುಚೇಲನ ಭಾಗ್ಯ, ನಾವು ನೀವು ಅಂದ್ಕೊಂಡಿರೋ ಕುಚೇಲನೇ ಬೇರೆ, ಮಾಸ್ತಿಯವರು ಕಾಣುವಂತಹ ಕುಚೇಲನೇ ಬೇರೆ. ಮಾಸ್ತಿಯವರು ಬಡತನದ ಕುಚೇಲನನ್ನು ಕಾಣ್ತಾರೆ. ಅಷ್ಟೇ ಅಲ್ಲ, ಆಹಾರಕ್ಕೋಸ್ಕರ ಪರದಾಡ್ತಾ ಇರುವಂತಹ ಕುಚೇಲನನ್ನು ಕಾಣ್ತಾರೆ. ಆ ಕುಚೇಲನ ಕತೆ ಭಾಗವತದಲ್ಲಿ ಬಂದರೂ ಮಾಸ್ತಿಯವರಲ್ಲಿ ಅದು ಬಿಚ್ಚಿಕೊಳ್ಳುವಂತಹ ವಿಧಾನವೇ ಬೇರೆ. ಅದು ಒತ್ತಾಯ ಮಾಡ್ತಾಳೆ ಕುಚೇಲನ ಹೆಂಡತಿ, ಬಾಲ್ಯಕಾಲದಿಂದ ನೀವಿಬ್ಬರು ಸ್ನೇಹಿತರು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಒಂದ್ಸತಿ ಕೃಷ್ಣಪ್ರಭುವನ್ನು ಕೇಳಿ ನಮಗೇನಾದರೂ ಒಳ್ಳೇದು ಮಾಡಿ ಅಂತ ಹೇಳಿ, ನಮಗೇನಾದರೂ ಒಳ್ಳೇದಾಗತ್ತೆ, ಹೋಗಿ ನೀವು. ಒಪ್ಪಲ್ಲ ಕುಚೇಲ. ನಮ್ಮ ಬದುಕು ನಮ್ಮದು, ಕೃಷ್ಣನಿಗೆ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾವುದೋ ಒಂದು ಕಾಲದಲ್ಲಿ ಸಹಪಾಠಿ ಆಗಿದ್ದ, ಅವನನ್ನು ನಾನೀಗ ಹೋಯಿತು ಅಂತಂದರೆ ನನ್ನ ಸ್ವಾಗತಿಸ್ತಾನೋ ಬಿಡ್ತಾನೋ ಏನು ಮಾಡ್ತಾನೋ ನಾನು ಹೇಳಲಾರೆ ಅದನ್ನು. ಹಾಗೆ ಆದರೆ ಇವಳು ಎಷ್ಟೋ ದಿವಸ ರಾತ್ರಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಮಲಗಿರ್ತಾಳೆ. ಒಂದು ದಿವಸ ರಾತ್ರಿ ಹಸಿವನ್ನು ತಡೆಯಲಾರದೆ ನಿದ್ದೆಯೂ ಬರದೆ ಹೊರಳಾಡ್ತಾ ಇರೋ ಹೆಂಡತಿಯನ್ನು ನೋಡಿ, ಅಯ್ಯೋ ಈ ಹೆಂಡತಿಯನ್ನು ಇದರಿಂದ ನಾನು ಪಾರು ಮಾಡದೇ ಇದ್ದರೆ ನಾನು ನಿಜವಾಗಿಯೂ ಕೂಡ ಸ್ತ್ರೀ ಹತ್ಯಾ ದೋಷವನ್ನು ಪಡಿಬೇಕಾದಂಥ ಸ್ಥಿತಿ ಬರುತ್ತೆ, ಹೋಗಿ ಕೇಳೋಣ ಅಂತ ಹೇಳಿ ಹೊರಡ್ತಾನೆ. ಆಗ ಪಕ್ಕದ ಮನೆಯವರಿಂದ 3 ಹಿಡಿ ಅವಲಕ್ಕಿಯನ್ನು ಬೇಡಿ ತಂದು ಕುಚೇಲನ ಸೆರಗಿಗೆ ಅದನ್ನು ಕಟ್ಟಿ ಕೃಷ್ಣದೇವರು ಮಾತನಾಡಿಸಿದ್ರೆ ಇದನ್ನು ಕೊಡಿ ಅಂತ ಕಳಿಸ್ತಾರೆ. ದಾರಿ ಒಳಗೂ ಕುಚೇಲನಿಗೆ ಒಂದು ರೀತಿ ಒಳಗೆ ಯೋಚನೆ, ಅಯ್ಯೋ ಇದನ್ನು ಹೋಗಿ ಕೇಳೋದ ಬ್ಯಾಡೋ, ವಾಪಸ್ ಹೊಟ್ಟೋಗಲ್ಲ, ಹೇಗೆ ಏನು. ಕೂಡಲೇ ಅವನಿಗನ್ಸುತ್ತಂತೆ, ಅರೆ ನಮ್ಮ ಕೃಷ್ಣ ಎಲ್ಲರ ಹಾಗೆ ಅಲ್ಲ, ಎಲ್ಲರೂ ಅವನ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಯೂ ಕೂಡ ಆತ ದೇವರೇ ಎನ್ನುವಂತಹದ್ದಾದರೆ, ಸಜ್ಜನನೇ ಎನ್ನುವಂತಹದ್ದಾದರೆ, ಸಂಸ್ಕೃತಿಶೀಲನೆ ಎನ್ನುವಂತಹದ್ದಾದರೆ ನನ್ನನ್ನು ಆತ ಗುರುತಿಸ್ತಾನೆ, ನನ್ನನ್ನು ಆತ ನೋಡ್ತಾನೆ, ಹೋಗ್ತಾನೆ. ಹೋಗಿ ಆತ ಮೆರವಣಿಗೆಯಲ್ಲಿ ಹೋಗ್ತಾ ಇರುವಂತಹ ಕೃಷ್ಣನನ್ನು ಕಾಣ್ತಾನೆ. ಕೂಡಲೇ ಕೃಷ್ಣ ಅವನ ಹತ್ತಿರ ಬಂದು ಮನೆಗೆ ನಡೆಯುತ್ತ. ಮಹಾಭಾರತದ ಒಳಗೆ ದ್ರೋಣ ದೃಪದ ಇಬ್ಬರ ವೃತ್ತಾಂತವನ್ನು ಜ್ಞಾಪಿಸ್ಕೊಳ್ಳಿ. ಏನೂ ಇಲ್ಲದೆ ಇರುವಂತಹ ದೃಪದನ ಹತ್ತಿರ ಹೋದಾಗ ದ್ರೋಣ ಒಳಗಡೆಗೆ ಬಿಡೋದಿಲ್ಲ. ಆದರೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತಹ ಕೃಷ್ಣ ಇದ್ದಾನಲ್ಲ,
ಆತ ಹತ್ತಿರಕ್ಕೆ ಬಂದು ಕೃಷ್ಣನ ಕುಚೇಲನನ್ನು ಮಾತನಾಡಿಸಿ ಸುಧಾಮ ಹೇಗಿದೆಯಾ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನನ್ನು ಯಾವ ರೀತಿಯಲ್ಲಿ ನೋಡಿಸ್ಬೇಕೋ ಆ ರೀತಿಯಲ್ಲಿ ನೋಡಿಸ್ತಾನೆ. ಅವನಿಗೆ ಬಗೆ ಬಗೆಯದಾದಂತಹ ವೈಭವಗಳನ್ನು ಸತ್ಕಾರಗಳನ್ನು ಮಾಡ್ತಾನೆ. ಅವನ ಕಾಲನ್ನು ತೊಳೆದು ಅವನ ಕಾಲಿನ ನೀರನ್ನು ತನ್ನ ತಲೆಯ ಮೇಲೆ, ತನ್ನ ಪತ್ನಿಯಾದ ರುಕ್ಮಿಣೀ ದೇವಿಯ ತಲೆಯ ಮೇಲೆ ಪ್ರೋಕ್ಷಿಸ್ತಾನೆ. ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದರೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಆ ನಂತರ ಕೃಷ್ಣನ ಪರಿವಾರವೆಲ್ಲ ಬಂದು ನೋಡೋದು, ಸಾಯಂಕಾಲ ಪಗಡೆ, ರಾತ್ರಿ ಮಾತು, ನಿದ್ದೆ. ಕುಚೇಲನಿಗೆ 5 ದಿವಸ, 6 ದಿವಸ, 7 ದಿವಸ, 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು ಹೀಗೆ ನಡೆಯುತ್ತೆ. ಈ 4 ತಿಂಗಳಲ್ಲಿ ಒಂದು ಪದೇ ಪದೇ ಕೇಳಬೇಕು ಅಂತ, ಆದರೆ ಕೇಳಕ್ಕೆ ಬಾಯಿ ಬರಲ್ಲ. ಪದೇ ಪದೇ ಕೇಳಬೇಕು ಅಂತ ಕೇಳಕ್ಕೆ ಬಾಯಿ ಬರೋದಿಲ್ಲ. ಕೊನೆಯಲ್ಲಿ ಕೃಷ್ಣ ಅವನು ವಸ್ತ್ರವನ್ನು ಒಂದು ಕಡೆಗೆ ಬದಲಾಯಿಸ್ತಾನೆ. ಬದಲಾಯಿಸಿದಾಗ ಅದರ ಗಂಟಿಗೆ ಕಟ್ಟಿದಂತಹ ಅವಲಕ್ಕಿ ಇದೆಯಲ್ಲ, ಆ ಅವಲಕ್ಕಿಯನ್ನು ನೋಡಿ ಅದರ 2 ಹಿಡಿಯನ್ನು ಬಾಯಿಗೆ ಹಾಕಿಕೊಳ್ಳುವಂತಹ ದೃಶ್ಯವನ್ನು ಕೂಡ ಮಾಸ್ತಿಯವರು ತರ್ತಾರೆ. ಅನಂತರ 4 ತಿಂಗಳಾದ ಮೇಲೆ ಕುಚೇಲನಿಗೆ ಮನಸ್ಸಿನಲ್ಲಿ ಅನಿಸುತ್ತೆ, ಅಯ್ಯೋ ನನ್ನ ಬದುಕು ನನ್ನದು, ಕೃಷ್ಣನ ಬದುಕು ಕೃಷ್ಣನದು. ನಾನು ಬಂದು ಇವನನ್ನು ಕೇಳಿ ನನ್ನ ಬದುಕಿನ ವಿಧಾನವನ್ನು, ರೀತಿಯನ್ನು ಬದಲಾಯಿಸಿ ಅಂದರೆ ವಿಧಿ ಅದನ್ನು ಬದಲಾಯಿಸುತ್ತಾ? ಬದಲಾಯಿಸಲ್ಲ. ನಿಜವಾಗಿಯೂ ಕೂಡ ನನ್ನ ಬದುಕು ಬದಲಾವಣೆ ಆಗಬೇಕಾದ್ರೆ ವಿಧಿ ಆಗಬೇಕು, ಕೃಷ್ಣನಿಂದ ಅಲ್ಲ. ನನ್ನ ರೀತಿಯಲ್ಲೇ ನಾನು ಬದುಕ್ತೀನಿ ಹಾಗೆ ಅಂತ ಹೇಳಿ ಅಂದುಕೊಂಡು ಕೃಷ್ಣನಿಂದ ಬೀಳ್ಕೊಂಡು ಹೊರಗಡೆಗೆ ಬರ್ತಾನೆ. ಊರಿಗೆ ಬರೋತಾನೆ. ಬಂದು ನೋಡ್ತು ಅಂತಂದರೆ ಅವನ ಮನೆ ಪೂರ್ತಿ ಬದಲಾಗಿ ಹೋಗಿರುತ್ತೆ. ಕೃಷ್ಣ ಅಷ್ಟೊತ್ತಿಗೆ ತನ್ನ ಸೇವಕರನ್ನು ಕಳಿಸಿ ಕುಚೇಲನ ಮನೆಯನ್ನು ಒಡಿಸಿ ಅರಮನೆಯ ಹಾಗೆ ಒಂದು ಮನೆ ಕಟ್ಟಿಸ್ಬಿಟ್ಟಿರ್ತಾನೆ. ಆದ್ರಿಂದಲೇ 4 ತಿಂಗಳು ಅವನಿದ್ದ ಅಂತ ಹೇಳಿ ಮಾಸ್ತಿಯವರು ಹೇಳ್ತಾರೆ. ನೀವು ಕೇಳ್ಬೋದು, ಒಂದೇ ದಿವಸ ಆದರೆ ಹೆಂಗೆ ಇವರೇನು ಪವಾಡ ಮಾಡ್ತಾ ಇದ್ರಾ ಅಂತ ಹೇಳಿ. 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಅಂತ ಹೇಳಿ 4 ತಿಂಗಳಲ್ಲಿ ಅವನು ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ವೃತ್ತಿಯನ್ನು ಕೊಡ್ತಾನೆ, ಅವನಿಗೆ ಜೀವಿಕೆಯನ್ನು ಕೊಡ್ತಾನೆ, ಬದುಕನ್ನು ನಡೆಸೋಂಗಿರ್ತಾನೆ. ಕುಚೇಲ ಬಂದಾಗ ಕುಚೇಲನ ಹೆಂಡತಿ ಬಂದರೆ ಕುಚೇಲನಿಗೆ ಅವನ ಹೆಂಡತಿಯನ್ನು ಪತ್ತೆ ಹಚ್ಚಕ್ಕಾಗಲ್ಲ. ಇದೇನಿದು, ಇವಳು ಯಾರು, ಇವಳು ಇಷ್ಟೊಂದು ಒಡವೆ ಹಾಕ್ಕೊಂಡಿದ್ದಾಳೆ, ಜರತಾರಿ ಸೀರೆ ಉಟ್ಕೊಂಡಿದ್ದಾಳೆ, ಅವಳೇ ಹೇಳ್ತಾಳೆ ನಾನು ನಿಮ್ಮ ಹೆಂಡತಿ, ಇದೇನು ಗೊತ್ತಾಗ್ತಾ ಇಲ್ವೇ ಹಾಗೆ. ಆಗ ಕುಚೇಲನಿಗೆ ಅನಿಸುತ್ತೆ ಕೃಷ್ಣದೇವರು ಏನೇನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದಿದು. ಆದರೆ ಅವನ ನಿಶ್ಚಯ ಅವನ ಮನಸ್ಸಿನಿಂದ ಹೋಗಲ್ಲ. ಅವನು ಕೂಡಲೇ ಹೇಳ್ತಾನೆ, ಕೃಷ್ಣದೇವರೆಲ್ಲ ಮಾಡಿದ್ರು, ನನ್ನ ಗುಡಿಸಲನ್ನು ಉಳಿಸಿದ್ದಾರೆ, ಹಾಗಾದರೆ ನಾನು ಗುಡಿಸಲಿನಲ್ಲೇ ಇರ್ತೇನೆ. ಎಷ್ಟು ಹೇಳಿದರೂ ಕೂಡ ಹೆಂಡತಿ ಈತ ಅಲ್ಲಿಗೆ ಬರೋದಿಲ್ಲ. ಅದೇ ಗುಡಿಸಲಿನಲ್ಲಿ ಇದ್ದುಕೊಂಡು ಹೆಂಡತಿ ಮಾಡಿದ ಅಡಿಗೆಯನ್ನು ತರಿಸ್ಕೊಂಡು ತನಗೆಷ್ಟು ಬೇಕೋ ಅಷ್ಟನ್ನು ತಿಂದುಕೊಂಡು ತನ್ನ ಬದುಕನ್ನು ನಡೆಸ್ತಾನೆ. ಸುದ್ದಿ ಕೃಷ್ಣನಿಗೆ ರುಕ್ಮಿಣಿಗೆ ಹೋಗುತ್ತೆ. ಕೃಷ್ಣ ರುಕ್ಮಿಣಿಗೆ ಹೇಳ್ತಾನೆ, ಹೀಗೆ ಅದರ ಗುಡಿಸಲಿನಲ್ಲಿ ಅವನಿದಾನಂತೆ, ನಾನು ಕಟ್ಟಿಸ್ಕೊಟ್ಟಂತಹ ಅರಮನೆಯಲ್ಲಿ ಇಲ್ವಂತೆ. ಅದೇ ಕುಚೇಲನ ಭಾಗ್ಯ ಅಂತಾಳಂತೆ ರುಕ್ಮಿಣಿ. ಇಡೀ ಕಥೆ ಇದೆಯಲ್ಲ, ಆ ಕಥೆ ಹೇಗೆ ಒಂದು ಭಾಗವತದ ಸನ್ನಿವೇಶವನ್ನು, ಭಾಗವತದ ವಾತಾವರಣವನ್ನು ರಿಕ್ರಿಯೇಟ್ ಮಾಡುತ್ತೆ ಅನ್ನೋಕ್ಕೆ ಸೊಗಸಾದ ಉದಾಹರಣೆ. ಶ್ರೀಕೃಷ್ಣನ ಅಂತಿಮ ಸಂದರ್ಶನ ಅನ್ನೋದಾಗಲಿ, ಅಥವಾ ಕುಚೇಲನ ಮರಿಮಗ ಹಾಗೆ ಕೆಟ್ಟು ಹೋಗಿದ್ದ ಅನ್ನೋದಾಗಲಿ, ಅವು ಕೂಡ ಇಂಥ ಪುರಾಣ ಲೋಕದ ಕಥೆಗಳೇನೆ. ಮಾಸ್ತಿಯವರ ಈ ಪುರಾಣ ಲೋಕದ ಕಥೆಗಳನ್ನು ಓದುವಾಗ ನನಗೆ ಆಶ್ಚರ್ಯ ಆಗಿದ್ದು, ಅವರು ಹೇಗೆ ಈ ಕಥೆಗಳನ್ನೆಲ್ಲ ಡಿಮಿಥಿಫೈ ಮಾಡುವಂಥದ್ದು. ಅಂದರೆ ಪುರಾಣದ ಪವಾಡಗಳನ್ನು, ಪುರಾಣದ ಅದ್ಭುತತೆಯನ್ನು, ಪುರಾಣಕ್ಕೆ ಸಂಬಂಧಿಸಿದಂತಹ ವೃತ್ತಾಂತಗಳನ್ನು ತರದೆ ನಿಮ್ಮ ಹಾಗೆ ಕೃಷ್ಣನನ್ನು, ಕುಚೇಲನನ್ನು, ಶಕುಂತಲೆಯನ್ನು ಅಥವಾ ಕಣ್ವರನ್ನು, ಇವರೆಲ್ಲರನ್ನೂ ಕೂಡ ಕಣ್ಣು ಮುಂದೆ ಚಿತ್ರಿಸುವಂತಹದ್ದು ಒಂದು ಡಿಮಿಥಿಫಿಕೇಶನ್ ಆಗುತ್ತೆ. ಎಲ್ಲ ಕಥೆಗಳು ಕೂಡ ಒಂದು ನಿರ್ದಿಷ್ಟವಾದ ಪ್ಯಾಟ್ರನ್ ಇದೆ. ಅಂದರೆ ಯಾರನ್ನೋ ಬಂದು ನೋಡೋ ಅಂಥದ್ದು. ಕುಚೇಲ ಬಂದು ಕೃಷ್ಣನನ್ನು ನೋಡ್ತಾನೆ, ಶಕುಂತಲೆ ಬಂದು ಆಶ್ರಮವಾಸಿಗಳನ್ನು ನೋಡ್ತಾಳೆ, ಅಥವಾ ಅಶ್ವಪತಿಯನ್ನು ಬಂದು ದಶರಥ ನೋಡ್ತಾನೆ, ಇಲ್ಲ ಶ್ರೀಕೃಷ್ಣನ ಅಂತಿಮ ಸಂದರ್ಶನದಲ್ಲಿ ಅರ್ಜುನ ಬಂದು ಕೃಷ್ಣನನ್ನು ನೋಡ್ತಾನೆ. ಅಂದರೆ ನೋಡುವಂತಹ ವೃತ್ತಾಂತದಿಂದಲೇ ಆರಂಭ ಆಗುತ್ತೆ. ಅವರ ನಿರ್ಗಮನದಿಂದ ಇನ್ನೊಂದು ವೃತ್ತಾಂತ ಆರಂಭ ಆಗುತ್ತೆ. ಒಂದು ಸೆಟ್ ಪ್ಯಾಟ್ರನ್ ಅಂತ ಹೇಳಿ ಏನು ಕೇಳ್ತೀವೋ ಅದರಲ್ಲಿ ಬಹಳ ಮುಖ್ಯವಾದದ್ದು, ಅವರಿಗೆ ಬದುಕನ್ನು ಎದುರಿಸುವಂತಹ ಸ್ತ್ರೀಯರಾಗಲಿ, ಬದುಕನ್ನು ಸವಾಲಾಗಿ ಸ್ವೀಕರಿಸುವಂತಹ ಪುರುಷರಾಗಲಿ ಇಟ್ಟುಕೊಂಡಿರುವಂತಹ ಮನೋದಾರ್ಢ್ಯ, ಚಿತ್ತಸ್ಥೈರ್ಯ. ಅದು ಬಡತನ ಇರಬಹುದು, ಅದು ಸಂಕಟ ಇರಬಹುದು, ಅದು ನೋವಿರಬಹುದು, ಬದುಕಿಗೆ ಸಂಬಂಧಿಸಿದ ಉಪಟಳ, ತೊಂದರೆ, ಅಥವಾ ಎಲ್ಲ ಬಗೆಯದಾದಂತಹ ಖೇದ, ದುಃಖ, ವಿಷಾದಗಳಿರ್ಬೋದು. ಅದನ್ನು ಸಹಿಸುವಂತಹ ಶಕ್ತಿ ಇದೆಯಲ್ಲ, ಅಪೂರ್ವವಾದ ಶಕ್ತಿ.
ಕೃಷ್ಣನೇ ತನ್ನ ಮಕ್ಕಳನ್ನು ಕಳೆದುಕೊಂಡು ಯೋಗ ನಿದ್ರೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅರ್ಜುನ ಬಂದು ನೋಡುವಂಥ, ಅಂದರೆ ಕೃಷ್ಣನಿಗೂ ಇದು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಕೃಷ್ಣ ಕೂಡ ಮನೋದಾರ್ಢ್ಯದಿಂದ ಅದನ್ನು ಸಹಿಸುವಂತಹ ಚಿತ್ರವನ್ನು ಮಾಸ್ತಿಯವರು ಕೊಡುವಂತಹದ್ದು ಗೋಚರ ಆಗ್ತದೆ. ಇಂಥ ಕಥೆಗಳನ್ನು ಓದುವಾಗ ಇಡಿಯಾಗಿ ಪುರಾಣವನ್ನು ರಿಕ್ರಿಯೇಟ್ ಮಾಡಿ ನಮ್ಮ ಕಣ್ಣು ಮುಂದೆ ನಿಲ್ಲಿಸಿ ಹಳೆಯ ಕಾಲಕ್ಕೆ ಕೊಂಡೊಯ್ತಾರಲ್ಲ, ಆಶ್ಚರ್ಯಕರ ಅದು ಒಂದು. ಎರಡನೇದು, ನಮ್ಮಲ್ಲೊಂದು ಕಲ್ಪನೆ ಇದೆ, ಏನಪ್ಪ ಅಂತಂದರೆ ಇಂಥ ಪುರಾಣಕ್ಕೆ ಸಂಬಂಧಿಸಿದ ಹಾಗೆ ಬರೆಯುವಾಗ ಹಳಗನ್ನಡವನ್ನು ಬಳಸಬೇಕು, ಮಾಡಬೇಕು. ಹಾಗೆ ಖಂಡಿತವಾಗಿಯೂ ಇಲ್ಲ. ಮಾಸ್ತಿಯವರು ಸರಳವಾದ, ನೇರವಾದ, ಸಂಪನ್ನವಾದ ಭಾಷೆಯಿಂದ ಆ ಪುರಾಣ ಪ್ರಪಂಚವನ್ನು ಕಣ್ಣು ಮುಂದೆ ಚಿತ್ರಿಸ್ತಾರೆ. ಪುರಾಣದ ಒಳಗೆ ಆಯಾ ವ್ಯಕ್ತಿಗಳಿಗೆ, ಆಯಾ ಪಾತ್ರಗಳಿಗೆ ಯಾವ ಎತ್ತರ, ಯಾವ ಏರು, ಯಾವ ಘನತೆ, ಯಾವ ಉದಾತ್ತತೆಗಳಿತ್ತೋ ಅದೇ ಎತ್ತರ, ಏರು, ಘನತೆಗಳನ್ನು ತರ್ತಾರೆ. ಇತರರ ಹಾಗೆ ಮೂರ್ತಿ ಭಂಜನೆಯನ್ನು ಮಾಡಲ್ಲ ಅವರು. ಕಣ್ವರನ್ನು ಕಾಳಿದಾಸ ಹೇಗೆ ಚಿತ್ರಿಸ್ತಾನೋ, ಕಣ್ವರ ಬದುಕನ್ನು ಚಿತ್ರಿಸುವಾಗ ಅಂಥದೇ ಉದಾತ್ತತೆಯನ್ನು ಮಾಸ್ತಿಯವರು ತರ್ತಾರೆ. ಶಕುಂತಲೆಯ ಪಾತ್ರವನ್ನು ಇಳಿಸೋದಿಲ್ಲ, ಏರಿಸ್ತಾರೆ. ಅನಸೂಯೆ ಪ್ರಿಯಂವದೆಯರ ಪಾತ್ರವನ್ನು ಉಬ್ಬಿಸ್ತಾರೆಯೇ ವಿನಃ ಕುಗ್ಗಿಸುವಂತಹದ್ದು ಗೋಚರ ಆಗಲ್ಲ. ಇದು ಪರಿಪಾಕ ಮನಸ್ಸನ್ನು ಪಡ್ಕೊಂಡಿರುವ ಪರಿಪಕ್ವ ಚೇತನದ ಫಲ ಆಗತ್ತೆ ವಿನಃ ಬೇರೆದಾಗೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಪಕ್ವ ಚೇತನ ಮಾಸ್ತಿಯವರದು. ಕಡೆಯದಾಗಿ ಒಂದು ಮಾತನ್ನು ಹೇಳಬೇಕಾದ್ರೆ, ಕೀಟ್ಸ್ ಒಂದು ಮಾತನ್ನು ಹೇಳ್ತಾನೆ, ಸಾಹಿತ್ಯ ಅಂದರೆ ಏನು? ಇಟ್ ಈಸ್ ಎ ವ್ಯಾಲಿ ಆಫ್ ಸೋಲ್ ಮೇಕಿಂಗ್ ಅಂತಾನೆ. ಸಾಹಿತ್ಯ ಅನ್ನುವಂತಹದ್ದು ಆತ್ಮನಿರ್ಮಾಣದ ಒಂದು ಕಣಿವೆ. ಮಾಸ್ತಿಯವರ ಪುರಾಣದ ಈ ಕಥೆಗಳನ್ನು ನೀವು ಓದ್ತಾ ಇದ್ದರೆ ಅದೊಂದು ಆತ್ಮನಿರ್ಮಾಣದ ಭಂಡಾರವಾಗಿ ನನಗೆ ಗೋಚರ ಆಗುತ್ತೆ. ಅದನ್ನು ಓದಿ ನಾನು ಸಂತೋಷಪಟ್ಟಿದ್ದೇನೆ. ನಿಮ್ಮಲ್ಲಿ ಓದಿರೋವಂಥವ್ರು ಇದ್ದರೆ ಅದನ್ನು ನೆನೆಸ್ಕೊಂಡು ಸಂತೋಷಪಡಿ. ಓದಿಲ್ಲದೆ ಇರೋವಂಥವ್ರು ಇದ್ದರೆ ಖಂಡಿತವಾಗಿಯೂ ಓದಿ ಆನಂದ ಪಡಿ. ದೀಪಾವಳಿಗೆ ನೀವು ಪಡೆಯಬಹುದಾದಂಥ ಅತ್ಯುತ್ತಮವಾದ ಕೊಡುಗೆ ಅಂದರೆ ಮಾಸ್ತಿಯವರ ಕಥೆಗಳನ್ನು ಓದೋದು, ಓದಿ ಆನಂದ ಪಡೋದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.